ಎಲ್ರಿಗೂ ನಮಸ್ಕಾರ. ಆಗಸ್ಟ್ ತಿಂಗಳ ಮುಂದಿನ ವಾರದ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿ ಅಧಿಪತಿ ಕುಜ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರದಲ್ಲಿರ್ತಾರೆ. ಸೊ ಆರಿದ್ರ ನಕ್ಷತ್ರದ ಅಧಿಪತಿ ರಾಹು ನಿಮಗೆ ಲಾಭಸ್ಥಾನದಲ್ಲಿ ಕುಜನ ನಕ್ಷತ್ರದಲ್ಲಿರ್ತಾರೆ. ಇದು ನಿಮಗೆ ಒಂದಷ್ಟು ನಿಮ್ಮ ಒಂದು ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಹೊಸ ವ್ಯಕ್ತಿಗಳ ಪರಿಚಯನ ಮಾಡಿರುತ್ತೆ. ನಿಮ್ಮ ನೆಟ್ವರ್ಕನ್ನು ಬೆಳೆಸ್ಕೊಂಡಿರ್ತೀರ. ನಿಮ್ಮ ತಲೆಯಲ್ಲೂ ಕೂಡ ಹಲವಾರು ಯೋಜನೆಗಳಿವೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಈಗ ಇಲ್ಲಿ ಕುಜ ಇರೋದು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ಇದು 3ನೇ ಮನೆ, ನಿರ್ಧಾರ ತೆಗೆದುಕೊಳ್ಳುವಂತಹ ಮನೆ. ಸೊ ನಿಮಗೆ ಗೊಂದಲಗಳಿವೆ. ಅದರ ಜೊತೆಗೆ ಇತರರ ಕಿರಿಕಿರಿಯೂ ಕೂಡ ಜಾಸ್ತಿ ಆಗಿದೆ. ಅದು ಕಿರಿಯ ಸಹೋದರ, ಅಕ್ಕಪಕ್ಕದವರು, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್, ಓವರಾಲ್ ಎಲ್ಲರ ಕಿರಿಕಿರಿ ಜಾಸ್ತಿಯಾಗಿ ಮೆಂಟಲಿ ಸ್ವಲ್ಪ ವೀಕ್ ಆಗ್ತಾ ಇದ್ದೀರಾ. ಇದರ ಜೊತೆಗೆ ಮರವು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈಗ ನೀವು ವಾದ ಮಾಡಿದ್ರೆ ಗೆಲ್ಲುತ್ತೆ ಅಂದರೆ ವಾದ ಮಾಡಬೇಕು. ನಿಮ್ಮ ಮಾತು ನಡೀತದೆ ಅಂದರೆ ನಾವು ಮಾತನಾಡಬೇಕು. ಆ ಸಂದರ್ಭಗಳು ಸರಿ ಇಲ್ಲ ಅಂದಾಗ ಏನು ಮಾಡಬೇಕು? ಮೌನವಾಗಿ ಇದ್ಬಿಡಬೇಕು. ಸೊ ಅದೇ ನಿಮಗೆ ಪ್ರಾಕ್ಟಿಕಲ್ ರೆಮಿಡಿ. ಎಷ್ಟು ಮೌನವಾಗಿರ್ತೀರೋ ಅಷ್ಟು ಈ ವೀಕು ಅಥವಾ ಆಗಸ್ಟ್ ತಿಂಗಳನ್ನು ಗೆಲ್ತೀರಾ. ಹಾಗಾಗಿ ಮೌನಕ್ಕೆ ಶರಣಾಗಿ. ಇನ್ನು ಕೆಲಸದ ನಿಮಿತ್ತ ಪ್ರಯಾಣಗಳು ಎದುರಾಗುತ್ತೆ. ಇದರಿಂದ ಬಾಡಿ ಪೇಯ್ನ್ ಅದು ಕೂಡ ಜಾಸ್ತಿ ಆಗುತ್ತೆ. ಓವರಾಲ್ ತುಂಬ ಆ್ಯಕ್ಟಿವ್ ಆಗಿರಿ, ಎನರ್ಜಿಯನ್ನು ಕಾಪಾಡ್ಕೊಳ್ಳಿ. ಸೊ ಮೆಂಟಲಿ ಹೆಲ್ತ್ ಚೆನ್ನಾಗಿಲ್ಲ ಅಂದಾಗ ಓವರಾಲ್ ನಿಮ್ಮ ದೇಹ ತುಂಬ ಚೆನ್ನಾಗಿದ್ರೂ ಒಂಥರ ಡಲ್ಲಾಗೆ ಕಾಣಿಸ್ತೀರಾ. ಸೊ ಹಾಗಾಗಿ ಈ ಮಾನಸಿಕವಾಗಿ ಆರೋಗ್ಯವಾಗಿರೋದ್ರ ಕಡೆಯೂ ಕೂಡ ಹೆಚ್ಚು ಗಮನ ಕೊಟ್ಕೊಳ್ಳಿ. ಆಗುವಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಇದ್ದೇ ಇರ್ತವೆ. ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗುತ್ತೆ. ಈ ಬರವಣಿಗೆ ಕ್ಷೇತ್ರ, ಮೀಡಿಯಾ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಕ್ಷೇತ್ರ ದೊಡ್ಡ ಮಟ್ಟದ ಚಾಲೆಂಜಸ್ಗಳಿವೆ. ಎಲ್ಲವನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಧೈರ್ಯ, ಸ್ವಂತ ಪ್ರಯತ್ನ ಅದೆಲ್ಲದರ ಕಡೆ ಹೆಚ್ಚು ಗಮನ ಕೊಡಿ. ಮುಂದಿನ ದಿನಗಳಲ್ಲಿ ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಇನ್ನು ಅದೇ ರೀತಿ ಗುರು ನಿಮ್ಮ 4ನೇ ಮನೆಯಲ್ಲಿ, ಅದು ಆಶ್ಲೇಷ ನಕ್ಷತ್ರದಲ್ಲಿ, ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕಮಿಷನ್ ಬೇಸ್ಡ್ ವ್ಯವಹಾರಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೊಂದು ರೀತಿ ಸ್ವಲ್ಪ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೊಸದಾಗಿ ಆಸ್ತಿ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ವೆಹಿಕಲ್ ಖರೀದಿ ಮಾಡಬೇಕು, ಕೃಷಿಯಲ್ಲಿ ಇನ್ವಾಲ್ವ್ ಆಗಬೇಕು, ಈ ಎಲ್ಲ ವಿಚಾರಗಳಿಗೂ ಕೂಡ ಗುರು ಸಪೋರ್ಟ್ ಇರುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಗುರು ಎಲ್ಲ ಒಂದಷ್ಟು ಸೌಭಾಗ್ಯಗಳನ್ನು ಕೊಡ್ತಾರೆ, ಆದರೆ ಅದು ಅನುಭವಿಸೋದಕ್ಕೆ ಟೈಮ್ ಕೊಡೋದಿಲ್ಲ. ಅಂದರೆ ಇವಾಗ ಮೇಷರಾಶಿಯ ಒಂದಷ್ಟು ಜನ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿರ್ತಾರೆ, ಆದರೆ ಆ ಮನೆಯಲ್ಲಿ ಅವ್ರು ಇರಲ್ಲ. ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಾರೆ, ಈ ಥರ ಬ್ಯುಸಿ ಆಗಿಬಿಡ್ತಾರೆ. ವೆಹಿಕಲ್ಲು ತೆಗೆದುಕೊಂಡಿರ್ತಾರೆ, ಅವ್ರಿಗಿಂತ ಬೇರೆಯವರೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಈ ರೀತಿಯ ಚಾನ್ಸಸ್ ಜಾಸ್ತಿ ಆಗುತ್ತೆ. ಒಂದಷ್ಟು ಒಳ್ಳೆಯದನ್ನು ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ಈಗ ಸಮಯವನ್ನು ಗುರು ಕೊಡೋದಿಲ್ಲ. ಓಕೆ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಬುಧ, ರವಿ ಮತ್ತು ಕೇತು, ಇದು ಒಂದು ರೀತಿ ನಿಮ್ಮ ಒಂದು ಏನು ಕ್ರಿಯೇಟಿವಿಟಿ ಸ್ಕಿಲ್ ಇವಾಗ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡುತ್ತೆ. ಹೊಸ ಐಡಿಯಾಲಜಿಗಳು ನಿಮ್ಮ ತಲೆಗೆ ಬರುತ್ತೆ. ಇದರಿಂದ ನಿಮ್ಮ ಒಂದು ಏನು ಪ್ರೊಫೈಲ್ಗೆ ಒಂದು ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ. ನಿಮ್ಮ ಐಡಿಯಾಗಳು ಕೂಡ ಮಾರ್ಕೆಟಲ್ಲಿ ಒಳ್ಳೆಯ ವ್ಯಾಲ್ಯೂವನ್ನು ಪಡ್ಕೊಳ್ಳುತ್ತೆ. ಆದರೆ ಇದು ಹೂಡಿಕೆ ಸ್ಥಾನ ಆಗಿರೋದ್ರಿಂದ ಕೇತು ಡಿಟಾಚ್ಮೆಂಟು ಅಥವಾ ಕಟ್ ಮಾಡೋದು ಈ ಥರದ ಸಂಕೇತವಾಗಿರೋದ್ರಿಂದ ನಿಮ್ಮ ಹೂಡಿಕೆಗಳಲ್ಲಿ ತಪ್ಪು ಹೂಡಿಕೆಗಳಾಗಿ ಒಂದಷ್ಟು ಹಣವು ಕೂಡ ಲಾಸಸ್ ಆಗಬಹುದು. ಅದೇ ರೀತಿ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಮನಸ್ತಾಪಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಮಕ್ಕಳ ಜೊತೆ ನಿಮ್ಮ ಬಾಂಧವ್ಯ ಆಲ್ರೆಡಿ ಒಂಥರ ಡಿಟಾಚ್ಮೆಂಟ್ ಫೀಲಲ್ಲಿದೆ, ಅಥವಾ ಅವರನ್ನು ದೂರ ಕಳಿಸಿ ನೀವು ಸ್ವಲ್ಪ ಫೀಲಲ್ಲಿದ್ದೀರಾ. ಇನ್ನೂ ಅದೇ ಥರದ ವಾತಾವರಣಗಳು ಇದೆ. ಬಟ್ ಅವರ ಎಜುಕೇಷನಲ್ಲಿ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ಸ್ ಈಗ ಕಾಣುತ್ತೆ. ನಿಮಗೂ ಕೂಡ ಗೌರವ ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ 7 ಮತ್ತು 2ನೇ ಮನೆ ಅಧಿಪತಿಯಾಗಿರುವಂತಹ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ಅಲ್ಲಿಗೆ ವ್ಯಯಸ್ಥಾನದಲ್ಲಿರುವ ಶನಿ ಮಹಾತ್ಮರ ದೃಷ್ಟಿ ಇದೆ. ಸಾಕಷ್ಟು ಖರ್ಚುಗಳಿವೆ. ಕೆಲವೊಂದು ವಸ್ತುಗಳನ್ನು ಕಳೆದುಕೊಳ್ತೀರಾ, ಕಳ್ತನ ಆಗಬಹುದು. ನಿಮ್ಮ ಸಂಗಾತಿಯ ವಿಚಾರಗಳಲ್ಲಿ ಹಲವಾರು ಖರ್ಚುಗಳು ಎದುರಾಗ್ಬೋದು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ. ಇನ್ನು ನಿಮ್ಮ ಮತ್ತು ಅವರ ನಡುವೆ ಮನಸ್ತಾಪಗಳು ಕೂಡ ಜಾಸ್ತಿ ಆಗಬಹುದು. ಶುಕ್ರ ಇಲ್ಲಿಗೆ ಬರೋವರೆಗೂ ಸ್ವಲ್ಪ ನಾನು ಹೇಳಿದ್ನಲ್ಲ, 3ನೇ ಮನೆಯ ಇಂಪ್ಯಾಕ್ಟ್ ನಿಮ್ಮನ್ನು ಮಾನಸಿಕವಾಗಿ ಆರೋಗ್ಯದಲ್ಲೂ ಇರೋದಕ್ಕೂ ಬಿಡೋದಿಲ್ಲ, ನೆಮ್ಮದಿಯಾಗಿರೋದಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ಎಲ್ಲ ಕಿರಿಕಿರಿಗಳನ್ನು ನೀವು ಮೌನವಾಗಿ ಇದ್ದುಕೊಂಡು ಫೇಸ್ ಮಾಡಿ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ರಾಹು ದೊಡ್ಡ ಮಟ್ಟದ ಆಲೋಚನೆಗಳನ್ನು ಕೊಡ್ತಾ ಇದ್ದಾರೆ.
ಆ ಐಡಿಯಾಗಳನ್ನೆಲ್ಲ ವರ್ಕೌಟ್ ಮಾಡಿ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಡೀಲ್ಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಿರಿಯ ನಾಗರಿಕರು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹೂಡಿಕೆಯ ವಿಚಾರಗಳಲ್ಲೂ ತಪ್ಪು ಹೂಡಿಕೆಗಳು ಬೇಡ. ಇಲ್ಲೂ ಕೂಡ ಸ್ವಲ್ಪ ಮೋಸ ಹೋಗುವ ಚಾನ್ಸಸ್ ಇರುತ್ತೆ. ಡಾಕ್ಯುಮೆಂಟ್ಸ್ಗಳಲ್ಲಿ ಇಶ್ಯೂಸ್ ಆಗಬಹುದು. ಮನೆ ಖರೀದಿ ಮಾಡಬೇಕಾದ್ರೆ, ವೆಹಿಕಲ್ ಖರೀದಿ ಮಾಡಬೇಕಾದ್ರೆ ಯಾರನ್ನೂ ಅಷ್ಟು ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಓಕೆನಾ? ಇದಿಷ್ಟು ಮೇಷರಾಶಿ, ಜೊತೆಗೆ ಮೇಷ ಲಗ್ನದವರು ಕೂಡ ಇದನ್ನು ಅನ್ವಯಿಸ್ಕೊಳ್ಬಹುದು. ಈಗ ವೃಷಭ ರಾಶಿಯವರಿಗೆ ಕುಜ 7 ಮತ್ತು 12ನೇ ಮನೆ ಅಧಿಪತಿ, ಅವರು 2ನೇ ಮನೆಯಲ್ಲಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ದಾಗ ಯಾರಿಗೂ ದುಡ್ಡು ಕೊಡಬೇಡಿ, ಅದು ವಾಪಸ್ ಬರಲ್ಲ. ಮಾತು ಕೊಡಬೇಡಿ ಮತ್ತು ಮಧ್ಯಸ್ಥಿಕೆ ವಹಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಅದೇ ರೀತಿ ಮಾತಿನಲ್ಲಿ ಕಂಟ್ರೋಲ್ ಆಗಿರಿ. ಇಲ್ಲ ಅಂದರೆ ನಿಮ್ಮ ಸಂಗಾತಿಯ ವಿಚಾರಗಳಲ್ಲಿ ಮನಸ್ತಾಪಗಳು, ಪಾಲುದಾರಿಕೆಯ ವಿಚಾರಗಳಲ್ಲಿ ಮನಸ್ತಾಪಗಳು, ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದರೆ ಅಲ್ಲೂ ನಿಮಗೆ ಲಾಸಸ್. ಈ ಜನರ ಜೊತೆ ಸಂಪರ್ಕ ಇರುವಂತಹ ಕ್ಷೇತ್ರಗಳು, ಅದು ರಾಜಕೀಯ ಇರಲಿ, ಸಾರ್ವಜನಿಕ ಅಧಿಕಾರಿಗಳಿರಲಿ, ನೀವೆಲ್ಲರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಇಲ್ಲದಿದ್ದರೆ ನಿಮಗೆ ಹಿನ್ನಡೆಗಳು ಜಾಸ್ತಿ ಇದೆ. ಇದು ಮಾತಿನ ಮನೆಯಲ್ಲಿ ಕುಜ ಇದ್ದಾಗ ನಿಮ್ಮಿಂದ ಮಾತು ಸ್ವಲ್ಪ ಕಠೋರವಾಗಿ ಬರುತ್ತೆ. ಅಗ್ರೆಸಿವ್ ಆಗಿ ಮಾತಾಡ್ಬಿಡ್ತೀರಾ, ಕೋಪವೂ ಕೂಡ ಜಾಸ್ತಿ ಇರುತ್ತೆ. ಸೊ ಆ ಥರದ ವಿಚಾರಗಳು ಬಂದಾಗ ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ವರ್ತಿಸಿ ಮಾತನಾಡಿದರೆ ಇಲ್ಲಿ ಆಗುವಂತಹ ವಿಚಾರಗಳ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ಗುರು, ಇದು ಶ್ರಮವನ್ನು ಕೇಳುತ್ತೆ. ನಿಮ್ಮ ಸ್ವಂತ ಪ್ರಯತ್ನಗಳು ಜಾಸ್ತಿ ಮಾಡಲೇಬೇಕು. ಅದೃಷ್ಟ ಕೈ ಹಿಡಿಯಲ್ಲ. ಸುಮ್ಮನೆ ಅದೃಷ್ಟವನ್ನು ನಂಬಿಕೊಂಡು ಕುಂತ್ಕೊಂಡು ಹೆಚ್ಚು ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಬರಲ್ಲ. ಅಲೆದಾಟ, ಶ್ರಮ ಎಲ್ಲವನ್ನು ಕೊಡಲೇಬೇಕು. ಕೊಟ್ಬಿಡಿ. ಆ ಗುರು ನಿಮಗೆ ಪಾಸಿಟಿವ್ ಆಗಿ ಈ ಮಾಧ್ಯಮ ಕ್ಷೇತ್ರದಲ್ಲಿರೋರಿಗೆ, ಆನ್ಲೈನ್ ಇಂಡಸ್ಟ್ರಿಯಲ್ಲಿರೋರಿಗೆ, ಮಾರ್ಕೆಟಿಂಗ್, ಸೇಲ್ಸು, ಟ್ರಾವೆಲ್ಲು, ಬರವಣಿಗೆಯ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಿಗೂ ದೊಡ್ಡ ಮಟ್ಟದ ಲಾಭವನ್ನು ಕೊಡ್ತಾರೆ. ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ, ಕನ್ಸಲ್ಟೆಂಟ್ಗಳಿಗೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಅದ್ಭುತವಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ರವಿ, ಕೇತು, ಬುಧ. ಸೊ ಇದು ಸುಖ ಸ್ಥಾನದಲ್ಲಿ ಇಷ್ಟು ಗ್ರಹಗಳು ಬಂದು ನಿಮ್ಮ ಮನೆಯ ನೆಮ್ಮದಿಯನ್ನು ಮತ್ತಷ್ಟು ಹಾಳು ಮಾಡ್ತಾರೆ. ಮನೆಯ ವಾತಾವರಣ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಈ ವೆಹಿಕಲ್ ಖರೀದಿಯ ವಿಚಾರಗಳಲ್ಲಿ ಮೋಸ ಹೋಗೋದು, ಮನೆ ಖರೀದಿಯ ವಿಚಾರಗಳಲ್ಲಿ ಮೋಸ ಹೋಗೋದು, ಕೃಷಿಯಲ್ಲಿ ಒಂದಷ್ಟು ಕೀಟಬಾಧೆ ಅದೆಲ್ಲವೂ ಕೂಡ ಜಾಸ್ತಿ ಆಗೋದು. ಒಟ್ಟಾರೆ ನಿಮ್ಮನ್ನು ಮೋಸ ಮಾಡಬೇಕು ಅಂತಲೇ ಒಂದಷ್ಟು ಜನಗಳು ಕನೆಕ್ಟ್ ಆಗ್ತಾರೆ. ಅದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ. ಡಾಕ್ಯುಮೆಂಟ್ಸ್ಗಳಲ್ಲಿ ಇಶ್ಯೂಸ್ ಆಗಬಹುದು. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಮು ಕೂಡ ಈ ಕೇತು ಬುಧ ಇವರ ಇಬ್ಬರ ಯುತಿಯಿಂದ ಬರುತ್ತೆ. ಅದರಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ವೃಷಭ ರಾಶಿಯವರು. ಏನಕ್ಕೆ ಅಂದರೆ ಶುಕ್ರ ಬೇರೆ ನೀಚ ಆಗಿದ್ದಾರೆ. ಸೊ ಹಾಗಾಗಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಆಲ್ರೆಡಿ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇರೋರು ತುಂಬ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಏಕಾಗ್ರತೆ ಕಡಿಮೆ ಆಗಬಹುದು. ಹಾಗಾಗಿ ನಿಮ್ಮ ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಆಫೀಸಲ್ಲೂ ಕೂಡ ಕಿರಿಕಿರಿ ಜಾಸ್ತಿ ಆಗುತ್ತೆ. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಪಿತೂರಿಗಳನ್ನು ಮಾಡ್ಬೋದು. ಸೊ ಆ ಕಡೆಯೂ ಹೆಚ್ಚು ಗಮನ ಇರಲಿ. ಉಳಿದಂತೆ ನಿಮ್ಮ ಕರ್ಮಸ್ಥಾನದಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿರೋದು ನಿಮ್ಮನ್ನು ದೊಡ್ಡ ಮಟ್ಟದ ಒಂದು ಎಫರ್ಟ್ ಹಾಕಲಿಕ್ಕೆ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಹಲವಾರು ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ. ಹೊಸ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳಿ, ಅದನ್ನು ಕೆಲಸದಲ್ಲಿ ಬಳಸ್ಕೊಳ್ಳಿ, ಬ್ರ್ಯಾಂಡ್ ಆಗ್ತೀರಾ. ಎಲ್ಲ ಕ್ಷೇತ್ರದವ್ರಿಗೂ ಕೂಡ ಒಳ್ಳೆ ಐಡಿಯಾಲಜಿಗಳು ಖಂಡಿತ ಸಿಗುತ್ತೆ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಶನಿ ವಕ್ರಿಯಾಗಿದ್ದಾರೆ. ನಿಮ್ಮ ಪ್ರಯತ್ನಗಳು ಮುಂದುವರಿಲಿ. ಸಿಗಬೇಕಾದ ಲಾಭಗಳು ಡೆಫಿನೆಟ್ ಆಗಿ ಅದು ಶನಿ ಮಹಾತ್ಮರು ಗಟ್ಟಿಯಾಗಿಯೇ ಕೊಡ್ತಾರೆ. ಸೊ ಕೊಡೋವರೆಗೂ ಸ್ವಲ್ಪ ತಾಳ್ಮೆ ಇರಬೇಕು. ಶಾರ್ಟ್ಕಟ್ ಬೇಡ, ಶ್ರಮ ಕೊಡಲೇಬೇಕು. ಇದಿಷ್ಟು ವೃಷಭ ರಾಶಿ, ವೃಷಭ ಲಗ್ನದವರಿಗೆ. ಈಗ ಮಿಥುನ ರಾಶಿ, ನಿಮ್ಮ ರಾಶಿಯಲ್ಲಿಯೇ ಕುಜ ಆರಿದ್ರ ನಕ್ಷತ್ರದಲ್ಲಿರೋದು ನಿಮ್ಮನ್ನು ತುಂಬ ಓವರ್ ಥಿಂಕಿಂಗ್ ಮಾಡಿಸ್ತಾ ಇದೆ. ಮೊದಲೇ ದ್ವಿಸ್ವಭಾವ ರಾಶಿ, ಸಾಕಷ್ಟು ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಾ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ. ಈಗ ಕುಜ ರಾಹುವಿನ ನಕ್ಷತ್ರದಲ್ಲಿರೋದು ತಲೆ ಮೇಲೆ ಒಂದು ಭಾರ ಇದ್ದಂಗೆ ಆಗ್ತಾ ಇದೆ ನೋಡಿ. ಈ ಬಿಂದಿಗೆ ತಲೆ ಮೇಲೆ ಇದ್ದಾಗ ಒಂಥರ ಫೀಲ್ ಆಗುತ್ತಲ್ಲ ಆ ಭಾರ, ಅದನ್ನು ಕೆಳಗಡೆ ಇಳಿಸಿದಾಗ ಎಷ್ಟು ಸಮಾಧಾನ ಆಗುತ್ತೆ. ಆ ರೀತಿ ಕಾಯ್ತಾ ಇದ್ದೀರಾ ಯಾವಾಗ ತಲೆ ಮೇಲಿರುವ ಭಾರವನ್ನು ಕೆಳಗಡೆ ಇಳಿಸೋಣ ಅಂತ. ಬಟ್ ಬಿಡ್ತಾ ಇಲ್ಲ. ನೂರಾರು ಐಡಿಯಾಗಳು ತಲೆಗೆ ಬರ್ತಾ ಇದೆ. ಯಾವುದನ್ನು ಎಕ್ಸಿಕ್ಯೂಟ್ ಮಾಡೋಣ, ಯಾವುದು ವರ್ಕೌಟ್ ಆಗುತ್ತೆ, ಈ ರೀತಿ ಆಲೋಚನೆಗಳು ತಲೆಗೆ ಬಂದು ನಿಮ್ಮ ತಲೆನೋವು ಕೂಡ ಜಾಸ್ತಿ ಆಗಿರುತ್ತೆ. ಆರೋಗ್ಯವನ್ನು ಕೂಡ ಹದಗೆಡಿಸ್ಕೊಂಡಿರ್ತೀರ. ಅದರ ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಇಲ್ಲಿ ರವಿ ಜೊತೆ ಮತ್ತು ಕೇತುವಿನ ಜೊತೆ ಯುತಿಯಾಗ್ತಾರೆ. ಇನ್ನೂ ಸ್ವಲ್ಪ ಧೈರ್ಯ ಜಾಸ್ತಿಯಾಗಿ ಕೋಪದಲ್ಲಿ ಮಾತನಾಡೋದು, ಸಿಟ್ಟನ್ನು ತೋರಿಸೋದು, ಇದರಿಂದ ನಿಮ್ಮ ಸಹೋದ್ಯೋಗಿಗಳ ಜೊತೆ, ಮೇಲಧಿಕಾರಿಗಳ ಜೊತೆ, ಮನೆಯಲ್ಲಿ
ವ್ಯಾಪಾರ ಸ್ಥಳಗಳಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ಸುಮ್ಮನೆ ಅಪವಾದವನ್ನು ನಿಮ್ಮ ಮೇಲೆ ನೀವೇ ತಂದುಕೊಳ್ತೀರಾ. ಸೊ ಹಾಗಾಗಿ ಕೋಪ, ಹಠ ಎಲ್ಲವನ್ನು ಕಡಿಮೆ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳ್ಳಿ. ರಾಹು ನಕ್ಷತ್ರದಿಂದ ಕುಜ ಹೊರಗಡೆಗೆ ಬಂದು ಧನಸ್ಥಾನಕ್ಕೆ ಬರ್ತಾರೆ. ಆಗ ಒಂದಷ್ಟು ನಿಮ್ಮ ಕೆಲವು ವಿಚಾರಗಳಲ್ಲಿ, ನಿಮ್ಮ ಆದಾಯಗಳಲ್ಲಿ ಹೆಚ್ಚು ಲಾಭಗಳನ್ನು ಗಳಿಸ್ತೀರಾ. ಇನ್ನು ಅದೇ ರೀತಿ 2ನೇ ಮನೆಯಲ್ಲಿ ಗುರು ಇರೋದು ಒಂದಷ್ಟು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲಿಕ್ಕೆ, ಇದು ಎಲ್ಲದಕ್ಕೂ ಕೂಡ ಒಳ್ಳೆಯದೇ ಆಗ್ತಾ ಇದೆ. ಸಮಾಜದಲ್ಲಿ ಗೌರವ ಪ್ರಾಪ್ತಿ, ಸ್ವಲ್ಪ ಕೆಲಸಗಳಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗೋದಕ್ಕೆ, ಅಥವಾ ಹೊಸದಾಗಿ ಕೆಲಸ ಮಾಡೋರಿಗೆ ಕೆಲಸ ಸಿಗೋದಕ್ಕೆ, ಸಂಬಳ ಹೈಕ್ ಆಗೋದಕ್ಕೆ, ಅಥವಾ ಕೆಲಸ ಚೇಂಜ್ ಮಾಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಈ ವೀಕು ಕೂಡ ಅದಕ್ಕೆ ನೀವು ಬಳಸ್ಕೊಳ್ಬಹುದು. 3ನೇ ಮನೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಆತುರ ಬೇಡ. ಯಾಕೆ ಅಂದರೆ ಬುಧ, ರವಿ, ಕೇತುವಿನ ಕಾಂಬಿನೇಷನ್ ನಿಮ್ಮಲ್ಲಿ ಧೈರ್ಯ ಜಾಸ್ತಿಯಾಗಿ ಆತುರವೂ ಕೂಡ ಜಾಸ್ತಿಯಾಗಿ ಸ್ವಲ್ಪ ಇಂಟರ್ವ್ಯೂ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅದೇ ರೀತಿ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ, ಮೀಡಿಯಾ, ಬರವಣಿಗೆ ಕ್ಷೇತ್ರ, ಆನ್ಲೈನು, ಮಾರ್ಕೆಟಿಂಗು, ಸೇಲ್ಸು, ಈ ಎಲ್ಲ ವಿಚಾರಗಳಲ್ಲೂ ಒಂದಷ್ಟು ಒಳ್ಳೆಯ ಲಾಭಗಳನ್ನು ನೀವು ಖಂಡಿತ ಗಳಿಸ್ಕೊಳ್ತೀರಾ. 4ನೇ ಮನೆಯಲ್ಲಿ ಶುಕ್ರ, ಇದು ಸುಖಸ್ಥಾನದಲ್ಲಿ ಶುಕ್ರ ನೀಚ ಆಗಿರೋದು. ಮನೆಯಲ್ಲಿ ಒಂದು ರೀತಿ ಕ್ಲಾಶಸ್ ಎದುರಾಗ್ತಾ ಇದೆ. ಒಂದು ಕಡೆ ರಿಪೇರಿ ಖರ್ಚುಗಳು ಜಾಸ್ತಿ ಆಗ್ತಾ ಇರೋದು, ಅದನ್ನು ಚೇಂಜ್ ಮಾಡ್ತೀನಿ, ಇದನ್ನು ಚೇಂಜ್ ಮಾಡ್ತೀನಿ ಅಂತ ತಪ್ಪು ಆಯ್ಕೆಗಳಾಗ್ತಾ ಇರೋದು, ಅಂದರೆ ಬೇಡ ಥರದ ವ್ಯಯಗಳು. ಅದರಿಂದ ನಿಮಗೇನು ಲಾಭ ಆಗ್ತಾ ಇಲ್ಲ, ಇದ್ದದ್ದು ಹದಗೆಡ್ತಾ ಇದೆ. ಈ ವೆಹಿಕಲ್ ಖರೀದಿ ಮತ್ತು ಮನೆ ಖರೀದಿ, ಅದರ ಜೊತೆಗೆ ಭೂಮಿ ಖರೀದಿ, ಈ ಥರದ ವಿಚಾರಗಳಲ್ಲೂ ಮೋಸ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗಬಹುದು. ಅವರ ಖರ್ಚುಗಳು ಕೂಡ ಜಾಸ್ತಿ ನಿಮ್ಮ ತಲೆ ಮೇಲೆ ಬರಬಹುದು. ಈ ಥರ ಎಲ್ಲ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ ಇನ್ನಷ್ಟು ನಿಮಗೆ ಮಾನಸಿಕ ಕಿರಿಕಿರಿಯನ್ನು ತಂದು ಕೊಟ್ಟುಬಿಡ್ತಾರೆ. ಇನ್ನು ಅದೇ ರೀತಿ ಭಾಗ್ಯಸ್ಥಾನದಲ್ಲಿ ರಾಹು, ಇದು ತಂದೆಯ ಜೊತೆ ಸಂಬಂಧವನ್ನು ಹಾಳು ಮಾಡಿರುತ್ತೆ. ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೆ, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಅಲ್ಲಿ ಓದ್ತಾ ಇರೋರಿಗೆ ಈ ರಾಹು ಡೆಫಿನೆಟ್ಲಿ ಒಂದು ರೀತಿ ಸಪೋರ್ಟಿವ್ ಆಗಿ ಇರ್ತಾರೆ. ಬಟ್ ತಂದೆಯ ವಿಚಾರಗಳಲ್ಲಿ ಅಥವಾ ತಂದೆಯ ವ್ಯವಹಾರಗಳಲ್ಲಿ ನೀವು ಇನ್ವಾಲ್ವ್ ಆಗಿದ್ದರೆ ಮನಸ್ತಾಪಗಳು ಜಾಸ್ತಿ ಆಗಿರುತ್ತೆ. ಸರ್ಕಾರಿ ಸಂಬಂಧಿತ ವ್ಯವಹಾರಗಳಲ್ಲೂ ಕೂಡ ಹಿನ್ನಡೆಗಳು ಆಗ್ತಾ ಇರುತ್ತೆ. ಗೊತ್ತಿರೋರೇ ನಿಮಗೆ ನಿಮ್ಮ ಪ್ರಾಜೆಕ್ಟ್ ಸಿಗದೇ ಇರೋ ರೀತಿ ಮಾಡ್ತಾ ಇರ್ತಾರೆ. ಈ ರೀತಿ ತೊಂದರೆಗಳು ಎದುರಾಗ್ತಾನೆ ಇರುತ್ತೆ. 10ನೇ ಮನೆಯಲ್ಲಿ ಶನಿ, ಅಲ್ಲಿಗೆ ಗುರುವಿನ ದೃಷ್ಟಿಯೂ ಇದೆ. ನಾನು ಮೊದಲೇ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ನೀವು ಅದರಿಂದ ಹೊರಗಡೆಗೆ ಬರೋಕ್ಕೆ ಹೋಗಬೇಡಿ, ಶಾರ್ಟ್ಕಟ್ ಹುಡುಕಬೇಡಿ, ಎಷ್ಟು ಎಫರ್ಟ್ ಹಾಕಬೇಕು ಹಾಕ್ಬಿಡಿ. ಮುಂದಿನ ದಿನಗಳಲ್ಲಿ ಲಾಭ ಖಂಡಿತ ಇರುತ್ತೆ. ಕರ್ಕಾಟಕ ರಾಶಿ, ನಿಮ್ಮ ರಾಶಿಯಲ್ಲಿಯೇ ಗುರುವಿನ ಸಂಚಾರ. ಸೊ ನಿಮ್ಮಲ್ಲಿ ತೇಜಸ್ಸನ್ನು ಹೆಚ್ಚು ಮಾಡಿರುತ್ತೆ, ಗಾಂಭೀರ್ಯತೆ ಕೊಟ್ಟಿರುತ್ತೆ. ಇತರರು ನಿಮಗೆ ರೆಸ್ಪೆಕ್ಟ್ ಕೊಡಬೇಕು, ಆ ರೀತಿ ನೀವು ನಡ್ಕೊಳ್ತಾ ಇರ್ತೀರಾ. ಹಾಗೆ ಒಂದು ಅರ್ಥ ಮಾಡ್ಕೊಳ್ಳಿ, ರಾಶಿಯಲ್ಲಿ ಗುರು ಇದ್ದಾಗ ಸೊ ನಾವು ಹೆಚ್ಚು ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ಗುರು ಅಂದರೆ ಎಕ್ಸ್ಪೆಂಡ್ ಮಾಡೋದು. ನೀವು ಒಳ್ಳೆಯ ವಿಚಾರಗಳನ್ನೆಲ್ಲ ಅಳವಡಿಸ್ಕೊಂಡ್ರೆ ಆ ಎಲ್ಲ ಒಳ್ಳೆಯ ವಿಚಾರಗಳು ಎಕ್ಸ್ಪೆಂಡ್ ಆಗುತ್ತೆ. ಈ ಟೈಮಲ್ಲಿ ನೀವು ಸೋಮಾರಿತನವನ್ನು ಅಳವಡಿಸ್ಕೊಂಡ್ರೆ ಸೊ ಅದು ತುಂಬ ಎಕ್ಸ್ಪೆಂಡ್ ಆಗಿ ಒಂಥರ ಆರೋಗ್ಯವೂ ಹಾಳಾಗುತ್ತೆ, ಕೆಲಸಗಳಲ್ಲೂ ಕೂಡ ಆಸಕ್ತಿ ಇರಲ್ಲ. ಇನ್ನು ತಿನ್ನೋ ವಿಚಾರದಲ್ಲೂ ಕೂಡ ಅದು ತೃಪ್ತಿಯನ್ನು ಕೊಡಲ್ಲ, ಜಾಸ್ತಿ ತಿಂತಾನೇ ಇರ್ತೀರ. ಸೊ ಹಾಗಾಗಿ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಫ್ಯಾಟಿ ಲಿವರ್ ಆಗೋದು, ಈ ಥರ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ 2ನೇ ಮನೆಯಲ್ಲಿ ಕೇತು, ರವಿ, ಬುಧ. ಸೊ ಕೇತು 2ನೇ ಮನೆಯಲ್ಲಿದ್ದಾಗ ನಿಮಗೊಂದು ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ನಾನು ಮಾಡಬೇಕಾ ಬೇಡವಾ, ಡಿಸಿಷನ್ ತಗೊಳ್ಳ ಬೇಡವಾ, ಸೊ ಏನು ನಿಮಗೆ ಒಂದು ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಾ ಇರುತ್ತೆ, ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಿ ನಿಮ್ಮ ಮನಸ್ಸು ಹೇಳೋದನ್ನು ಕೇಳಿ ಅದು ರೈಟ್ ಡಿಸಿಷನ್ ಆಗಿರುತ್ತೆ ಕೇತುವಿನ ಪ್ರಭಾವದಿಂದ. ಅದೇ ರೀತಿ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ, ಕುಟುಂಬದ ವಿಚಾರದ ಬಗ್ಗೆ ಎಲ್ಲೂ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮಾತಿನ ಮನೆಯಲ್ಲಿ ರವಿ ಬಂದಿರೋದು ಸ್ವಲ್ಪ ಈ ಮಾತಿನಲ್ಲಿ ಹಠ, ಕೋಪ ಎಲ್ಲವೂ ಜಾಸ್ತಿ ಆಗುತ್ತೆ. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಇನ್ನು ಕಮ್ಯುನಿಕೇಷನ್ ಕಾರಕ ಬುಧ, ನಿಮ್ಮ 3ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿರೋದು. ಈ ಮಾತು, ಜ್ಞಾನ ಎರಡೂ ಬಳಸ್ಕೊಂಡು ವೃತ್ತಿಯಲ್ಲಿದ್ದರೆ ಅಥವಾ ಬಿಸ್ನೆಸ್ ಮಾಡ್ತಿದ್ದರೆ ಅದರಲ್ಲಿ ಹೆಚ್ಚು ಸಕ್ಸಸ್ಸನ್ನು ಕೊಡುತ್ತೆ. ಇನ್ನು 3ನೇ ಮನೆಯಲ್ಲಿ ಶುಕ್ರ ನೀಚ ಆಗಿರೋದ್ರಿಂದ ನಿಮ್ಮ ಅಕ್ಕಪಕ್ಕದವರು, ಸಹೋದ್ಯೋಗಿಗಳು, ಕಿರಿಯ ಸಹೋದರ, ಸಹೋದರಿ, ಇವರ ವಿಚಾರಗಳಲ್ಲಿ ಮನಸ್ತಾಪಗಳಾಗ್ತಾ ಇರೋದು.
ಅದೇ ರೀತಿ ಇಲ್ಲಿ ಕೇತು ಬುಧನ ಕಾಂಬಿನೇಷನ್ನು ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಸ್ಪೆಷಲಿ ಸ್ಕಿನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಜಾಸ್ತಿ ಆಗಬಹುದು. ಹಾಗಾಗಿ ಆ ಕಡೆಯಿಂದ ಸ್ವಲ್ಪ ಎಚ್ಚರಿಕೆಗಳನ್ನು ಎಲ್ಲ ರಾಶಿಯವರು ತೆಗೆದುಕೊಳ್ಬೇಕು, ಸ್ಪೆಷಲಿ ನೀವು ಕೂಡ ತೆಗೆದುಕೊಳ್ಬೇಕು. ಬಾಯಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಅದು ಹಲ್ಲು ಸಮಸ್ಯೆ, ಬಾಯಿ ಹುಣ್ಣು, ಗಂಟಲಿನಲ್ಲಿ ತೊಂದರೆ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ನೆಕ್ಸ್ಟ್ ವೀಕ್ ಹೆಚ್ಚು ತೊಂದರೆಗಳು ಕಾಣ್ಬೋದು. ಆ ವಿಚಾರಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳಾಗಬಹುದು, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೋದು. ಈ ಥರದ್ದೆಲ್ಲ ಸಿಚುವೇಶನ್ಸ್ಗಳಿವೆ. ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಬರವಣಿಗೆ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ಟ್ರಾವೆಲ್ ಇಂಡಸ್ಟ್ರಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರು, ಕನ್ಸಲ್ಟೆಂಟ್ಗಳು, ನಿಮ್ಮಿಂದನೇ ಹಲವಾರು ತಪ್ಪುಗಳಾಗಬಹುದು. ಎಚ್ಚರಿಕೆಯಿಂದ ಮುಂದಿನ ವಾರವನ್ನು ಕಳೆಯಬೇಕು. ಇನ್ನು ಅದೇ ರೀತಿ ನಿಮಗೆ ರಾಹು ಅಷ್ಟಮ ಸ್ಥಾನದಲ್ಲಿದ್ದಾರೆ. ಸೊ ಅಲ್ಲಿಗೆ ರವಿಯ ದೃಷ್ಟಿಯು ಬೀಳ್ತಾ ಇದೆ. ಸ್ಪೆಷಲಿ ಹಿರಿಯ ನಾಗರಿಕರು ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಆಲ್ರೆಡಿ ಆ ಸಮಸ್ಯೆಯಲ್ಲಿ ಬಳಲ್ತಾ ಇರೋರು ವೈದ್ಯರನ್ನು ಭೇಟಿ ಮಾಡಿ. ಅದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಈಗ ಚರ್ಚೆಗಳು ಬೇಡ. ಇನ್ನು ಸ್ಪೆಷಲಿ ಜ್ಯೋತಿಷ್ಯರು, ವೈದ್ಯಕೀಯ ಕ್ಷೇತ್ರದಲ್ಲಿರೋರು, ಸೈಂಟಿಸ್ಟ್ಗಳು, ಯಾರ್ಯಾರು ರಿಸರ್ಚಲ್ಲಿದ್ದೀರಾ ನಿಮಗೆಲ್ಲರಿಗೂ ಕೂಡ ರಾಹು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಇನ್ನೂ ನಿಮ್ಮನ್ನು ಟೆಕ್ನಿಕಲಿ ಸ್ಟ್ರಾಂಗ್ ಮಾಡಿರ್ತಾರೆ. 9ನೇ ಮನೆಯಲ್ಲಿ ಶನಿ ವಕ್ರಿ, ತಂದೆಯ ಜೊತೆ ಮನಸ್ತಾಪಗಳು, ತಂದೆಯಿಂದ ದೂರ ಇರಬೇಕಾದ ಪರಿಸ್ಥಿತಿಗಳು, ಈ ದೂರದ ಪ್ರಯಾಣಗಳಿಗೆ ಈಗ ಮತ್ತಷ್ಟು ಅವಕಾಶಗಳು ಸಿಗುತ್ತೆ ಹೋಗಲಿಕ್ಕೆ. ಅಂದರೆ ಸ್ಟಕ್ ಆಗ್ತಾಯಿತ್ತು, ಪ್ಲ್ಯಾನ್ ಮಾಡ್ಕೊಳ್ತಿದ್ರಿ, ಹೋಗೋಕ್ಕಾಗ್ತಾ ಇರಲಿಲ್ಲ. ಈಗ ಮತ್ತೆ ಒಂದಷ್ಟು ಅವಕಾಶಗಳು ಕ್ರಿಯೇಟ್ ಆಗಿ ನೀವು ಅಂದುಕೊಂಡಂತಹ ಸ್ಥಳಗಳಿಗೆ ಹೋಗಿ ಭೇಟಿ ಕೊಡ್ತೀರಾ. ಇನ್ನು 12ನೇ ಮನೆಯಲ್ಲಿ ಕುಜ. ಸೊ ಕುಜ ನಿಮಗೆ 10ನೇ ಮನೆಯ ಅಧಿಪತಿ. ಕೆಲಸದ ನಿಮಿತ್ತ ನಿಮ್ಮನ್ನು ದೂರದ ಸ್ಥಳಗಳಿಗೆ ಈಗ ಕಳಿಸ್ತಾರೆ. ಅದನ್ನು ಒಪ್ಕೊಳ್ಳಿ, ಕೆಲಸಗಳನ್ನು ಮಾಡಿ ಅದರಿಂದ ಲಾಭಗಳನ್ನು ಗಳಿಸ್ತೀರಾ. ಯಾರ್ಯಾರು ವಿದೇಶಿ ಕಂಪನಿಗಳಿಗೆ ಕನೆಕ್ಟ್ ಆಗಿದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ಅಲ್ಲಿ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಕುಜ 12ನೇ ಮನೆಯಲ್ಲಿರೋದು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ತಂದು ಕೊಡ್ತಾರೆ. ಎಸ್, ಈಗ ಸಿಂಹರಾಶಿ, ನಿಮ್ಮ ರಾಶಿಯಲ್ಲಿ ಕೇತು, ರವಿ, ಬುಧ. ಸೊ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ, ಆತ್ಮಬಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಹಿಂದೆ ಇದ್ದಂತಹ ನೆಗೆಟಿವಿಟಿ ಎಲ್ಲವೂ ಕಡಿಮೆ ಆಗಿ ನಿಮ್ಮ ಬಗ್ಗೆ ಈಗ ನೀವು ಪಾಸಿಟಿವ್ ಅಪ್ರೋಚಲ್ಲಿ ಇರ್ತೀರಾ. ಹಲವಾರು ಅವಕಾಶಗಳನ್ನು ಹುಡುಕ್ತಾ ಇರ್ತೀರಾ, ಅದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಸೊ ಹಾಗೇ ಇರಿ. ಡಿಸೆಂಬರ್ವರೆಗೂ ನೀವು ನಿಮ್ಮನ್ನು ಎಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ತೀರಾ ಅಷ್ಟು ಒಳ್ಳೆಯದು. ಇನ್ನು ಅದೇ ರೀತಿ ತಂದೆಯ ಜೊತೆ ಮನಸ್ತಾಪಗಳು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ನಿಮ್ಮ ಕಣ್ಣಿನಲ್ಲೂ ಕೂಡ ತೊಂದರೆಗಳು ಬರೋದು, ಈ ಥರದ್ದೆಲ್ಲವೂ ಕೂಡ ಇದೆ. ಸ್ಕಿನ್ ರಿಲೇಟೆಡ್ ಇಶ್ಯೂಸು ಕೂಡ ಜಾಸ್ತಿ ಆಗ್ಬೋದು ಕೇತು ಬುಧ ಇದ್ದಾಗ. ಹಾಗಾಗಿ ಸಿಂಹರಾಶಿ, ಸಿಂಹ ಲಗ್ನದವರು ಈ ರೀತಿ ಆರೋಗ್ಯದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಓಕೆ. ಅದೇ ರೀತಿ ನಿಮ್ಮ 2ನೇ ಮನೆಯಲ್ಲಿ ಶುಕ್ರ ನೀಚ ಆಗಿರೋದು, ಅವರು ನಿಮಗೆ 3 ಮತ್ತು 10ನೇ ಮನೆಯ ಅಧಿಪತಿ. ಕೆಲಸ ಮಾಡೋ ಜಾಗದಲ್ಲಿ ನೀವೇ ಟಾರ್ಗೆಟ್. ಸೊ ನಿಮ್ಮನ್ನು ಬೇರೆ ಬೇರೆ ಕಡೆಗೆ ಕಳಿಸ್ಕೊಡೋದು, ಪ್ರಯಾಣಗಳು ನಿಮಗೆ ಜಾಸ್ತಿ ಆಗೋದು, ಕೆಲಸದ ನಿಮಿತ್ತ, ವ್ಯಾಪಾರದ ನಿಮಿತ್ತ, ಈ ಥರ ಎಲ್ಲ ಆಗ್ತಾ ಇದೆ. ಮಾತಿನಲ್ಲೂ ಕೂಡ ಹಲವಾರು ತಪ್ಪುಗಳನ್ನು ಹುಡುಕ್ತಾ ಇದ್ದಾರೆ. ಸೊ ಹಾಗಾಗಿ ಈ ನೀಚ ಸ್ಥಾನದ ಪ್ರಭಾವ ಈ ಕುಟುಂಬದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ತಪ್ಪು ಏನು ಆಯ್ಕೆಗಳಾಗ್ತಾ ಇದೆ. ಸೊ ಹಾಗಾಗಿ ಆ ವಿಚಾರಗಳಲ್ಲಿ ಇನ್ನೂ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಇನ್ನು ಅದೇ ರೀತಿ ಲಾಭಸ್ಥಾನದ ಅಧಿಪತಿಯಾಗಿರುವಂತಹ ಬುಧ ನಿಮಗೆ ಸ್ನೇಹಿತರಿಂದ ಒಂದಷ್ಟು ನೆರವು, ನಿಮ್ಮ ನೆಟ್ವರ್ಕ್ ಏನಿದೆ ಅವರು ಕೂಡ ಈಗ ನಿಮ್ಮ ಸಹಾಯಕ್ಕೆ ಬರ್ತಾರೆ. ನೀವೇನಾದರೂ ಮಾಡಬೇಕು, ಡಿಸಿಷನ್ಸ್ ತಗೋಬೇಕು ಅಂದರೆ ಅವ್ರ ಜೊತೆ ಮಾತನಾಡಿ ಮುಕ್ತವಾಗಿ ಚರ್ಚೆ ಮಾಡಿ. ಡೆಫಿನೆಟ್ಲಿ ಅವ್ರು ಕೊಡೋ ಸಲಹೆಗಳು ನಿಮಗೆ ಪಾಸಿಟಿವ್ ಆಗಿರುತ್ತೆ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸ್ವಲ್ಪ ಈ ಸಂಗಾತಿಯ ನಡುವೆ ಮನಸ್ತಾಪ, ಗೊಂದಲ, ತಪ್ಪು ತಿಳಿವಳಿಕೆ ಅದೆಲ್ಲವೂ ಜಾಸ್ತಿ ಆಗ್ತಾ ಇದೆ. ಅದು ನಾನು ಹೇಳಿದ್ನಲ್ಲ, ಡಿಸೆಂಬರ್ವರೆಗೂ ಕಂಟ್ರೋಲ್ಡ್ ಆಗಿರಬೇಕು. ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಮೋಸ ಆಗಬಹುದು. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಮನಸ್ತಾಪಗಳು ಬರಬಹುದು. ಈ ಸಾರ್ವಜನಿಕ ಸಂಪರ್ಕ ಇರುವಂತಹ ಕ್ಷೇತ್ರಗಳು, ಅಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಿ. ಅದು ರಾಜಕೀಯ ಕ್ಷೇತ್ರದಲ್ಲಿರೋರು ಇರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇಲ್ಲ ಅಂದರೆ ನಿಮ್ಮ ಮಾತಿನಿಂದಲೇ ನಿಮಗೆ ಹಿನ್ನಡೆಗಳು ಖಂಡಿತ ಇರುತ್ತೆ. ಇನ್ನು ನಿಮ್ಮ ಅಷ್ಟಮದಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ತಂದೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಈಗ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಚರ್ಚೆಗಳನ್ನು ಮಾಡಿ ಮತ್ತಷ್ಟು ಅವರ ನಡುವೆ ಸಂಬಂಧಗಳು ಹಾಳಾಗೋದು, ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ದೊಡ್ಡ ಮಟ್ಟಕ್ಕಾಗೋದು, ನಿಮ್ಮಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆತಂಕ, ಭಯ, ಸಡನ್ನಾಗಿ ಏನಾಗ್ಬಿಡ್ತದೋ ಅನ್ನುವಂತಹ ಚಿಂತನೆ,
ಆಕ್ಸಿಡೆಂಟ್ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯ, ಓವರ್ ಸ್ಪೀಡ್ ಬೇಡ, ಓವರ್ಟೇಕ್ ಬೇಡ, ಈ ಸೀಟ್ ಬೆಲ್ಟ್ ಇಲ್ಲದೆ ಕಾರ್ಗಳನ್ನು ಓಡಿಸ್ಬೇಡಿ. ಸೊ ಎಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಕುಜ ಇದ್ದಾರೆ. ಸೊ ಅವರು ನಿಮ್ಮ ಭಾಗ್ಯಸ್ಥಾನದ ಅಧಿಪತಿ. ಕೆಲಸದ ನಿಮಿತ್ತ ದೂರದ ಸ್ಥಳಗಳಿಗೆ ಹೋಗಬೇಕು, ಓಡಾಡಬೇಕು, ಇದೆಲ್ಲವೂ ಇದೆ. ಅದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ದೂರದ ಸ್ಥಳಗಳಿಗೆ ಟ್ರಾನ್ಸ್ಫರ್ ಆಗೋದು, ನಿಮಗೆ ಬೇಡವಾದ ಪೋಸ್ಟ್ಗೆ ಅದು ಬಡ್ತಿ ಸಿಕ್ಬಿಡೋದು, ಈ ಥರ ಚಾನ್ಸಸ್ ಇರಿದೆ. ಬಟ್ ಒಪ್ಕೊಳ್ಳಿ, ಅದನ್ನು ನಿರ್ವಹಿಸಿ. ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ, ಅಲ್ಲಿ ಓದ್ತಾ ಇರೋರಿಗೆ ಅಥವಾ ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು. ಈಗ ಕನ್ಯಾ ರಾಶಿಯಲ್ಲಿ ಶುಕ್ರನ ಸಂಚಾರ, ಶುಕ್ರನಿಗೆ ಅದು ನೀಚ ಸ್ಥಾನ. ಸಾಕಷ್ಟು ಪ್ರಯತ್ನಗಳು ನಿಮ್ಮ ಮೇಲೆ ನೀವು ಮಾಡ್ಕೊಳ್ತಾ ಇದ್ದೀರ. ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಎಲ್ಲವೂ ಕೂಡ ರಾಂಗ್ ಆಗ್ತಾ ಇದೆ. ಸ್ಕಿನ್ ಮೇಲೆ ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಸೊ ಅದು ನೀವು ಅಂದ್ಕೊಂಡಂಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನೂ ಸ್ಕಿನ್ ಇರಿಟೇಷನ್ ಜಾಸ್ತಿ ಆಗ್ತಾ ಇದೆ. ಈ ಕಡೆ ಒಂದು ಕಡೆ ಹಣನೂ ಪೋಲಾಗ್ತಾ ಇದೆ, ರಿಸಲ್ಟು ಸಿಗ್ತಾ ಇಲ್ಲ. ಏರ್ ಫಾಲ್, ಆಸಕ್ತಿ ಕಡಿಮೆ ಆಗ್ತಾ ಇರೋದು, ಗೊಂದಲದಲ್ಲಿರೋದು, ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇರೋದು, ಇದೆಲ್ಲದಕ್ಕೂ ಶುಕ್ರ ನೀಚ ಸ್ಥಾನದಲ್ಲಿರೋದು ಕಾರಣ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಏನೇನೋ ಮನಸ್ಸಿಗೆ ಬಂದ ಪ್ರಯೋಗಗಳನ್ನು ಮಾಡೋಕ್ಕೆ ಹೋಗಬೇಡಿ. ಇದು ಸರಿಯಾದ ಸಮಯ ಅಲ್ಲ. ಅವರು ನಿಮ್ಮ ಮಾತಿನ ಮನೆಯ ಅಧಿಪತಿಯಾಗಿರೋದ್ರಿಂದ ಮೌನವಾಗಿದ್ದಷ್ಟು ಗೆಲ್ತೀರ, ಮಾತನಾಡಿದ್ರೆ ತಪ್ಪಿಗೆ ಸಿಗಾಕೊಳ್ತೀರ. ಸೊ ಹಾಗಾಗಿ ಮಾತನಾಡುವ ಸಂದರ್ಭಗಳು ಬಂದಾಗ ಎಷ್ಟು ಬೇಕೋ ಅಷ್ಟು ಮಾತನಾಡಿ. ಇಲ್ಲದಿದ್ದರೆ ಮಾತಿನಿಂದಲೇ ನಿಮಗೆ ಹಿನ್ನಡೆಗಳು ಖಂಡಿತ ಕಾದಿರುತ್ತೆ. ಭಾಗ್ಯಸ್ಥಾನದ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ದೂರದ ಪ್ರಯಾಣಗಳು, ಅದು ಖರ್ಚು ಜಾಸ್ತಿ ಆಗುವಂತಹ ಪ್ರಯಾಣಗಳು ಎದುರಾಗುತ್ತೆ. ಸ್ವಲ್ಪ ಈ ಸರ್ಕಾರಿ ಅಧಿಕಾರಿಗಳಿಗೆ ಬೇಡದ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ಬೋದು, ಈ ಬೇಡದ ಪೋಸ್ಟ್ಗೆ ಬಡ್ತಿ ಆಗಿಬಿಡ್ಬೋದು. ಇದರಿಂದ ನಿರಾಸೆಗಳು ಜಾಸ್ತಿ ಆಗೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಮುಂದಿನ ವಾರವೂ ಕೂಡ ಆ ಥರದ ವಿಚಾರಗಳಲ್ಲಿ ಘಟನೆಗಳು ಘಟಿಸಬಹುದು. ಈ ದೂರದ ಪ್ರಯಾಣಗಳು ಅಂದರೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ, ಆದರೆ ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಅಲ್ಲೂ ಏನೇನೋ ಸಮಸ್ಯೆಗಳು. ಓವರಾಲ್ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಕುಗ್ಗಿಸೋದೇ ಈ ನೀಚ ಶುಕ್ರನ ಕೆಲಸ ಆಗೋಗಿದೆ. ಸೊ ಹಾಗಾಗಿ ನೀವು ಕಾನ್ಫಿಡೆನ್ಸ್ ಲೆವೆಲನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಪಾಸಿಟಿವ್ ಆಗೇ ಇರಿ ಎಲ್ಲ ವಿಚಾರಗಳಲ್ಲೂ. ಇನ್ನು ಅದೇ ರೀತಿ ನಿಮಗೆ 7ನೇ ಮನೆಯಲ್ಲಿ ಶನಿ ಇದ್ದು ಅವರ ದೃಷ್ಟಿಯು ಬೀಳ್ತಾ ಇರೋದ್ರಿಂದ ಸೋಮಾರಿತನವೂ ಕೂಡ ಜಾಸ್ತಿ ಆಗಿದೆ. ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಈಗ ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೊಂಡಷ್ಟು ಗೆಲ್ತೀರಾ. ಇನ್ನು 7ನೇ ಮನೆಯಲ್ಲಿ ನಿಮ್ಮ ಸಂಗಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ತಾಪಗಳು, ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಪರಸ್ಪರ ಒಪ್ಪಂದದ ಮಾತುಗಳು ನಡೀತಾ ಇರೋದು, ಹಳೆಯ ವಿಚಾರಗಳನ್ನು ಕೆದಕಿ ನಿಮ್ಮಿಬ್ಬರ ನಡುವೆ ಗಲಾಟೆಗಳಾಗ್ತಾ ಇರೋದು, ಈ ಎಲ್ಲದಕ್ಕೂ ಈ 7ನೇ ಮನೆಯ ಶನಿ ಕಾರಣ ಆಗಿರ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಆ ವಿಚಾರಗಳಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಪಾಸಿಟಿವ್ ನ್ಯೂಸ್ ಖಂಡಿತ ಸಿಗುತ್ತೆ. ಹಾಗಾಗಿ ಹೋಪ್ಸನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಅದೇ ರೀತಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ, ಹೊಸ ಒಪ್ಪಂದಗಳಲ್ಲಿ ನೀವು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿದ್ರೆ ಶನಿ ಇಲ್ಲಿ ಪಾಸಿಟಿವ್ ಆಗ್ತಾರೆ. ಇನ್ನು ಸಾರ್ವಜನಿಕ ಸಂಪರ್ಕ ಇರುವಂತಹ ಕ್ಷೇತ್ರಗಳು, ಅದು ರಾಜಕೀಯ ಇರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ಅವರ ಜೊತೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಇಲ್ಲ ಅಂದರೆ ಹಿನ್ನಡೆಗಳು ಕಾಯ್ತಾ ಇರುತ್ತೆ. ಇನ್ನು ರಾಹು 6ನೇ ಮನೆಯಲ್ಲಿದ್ದಾರೆ. ಸೊ ಇದು ಸೇವೆಯ ವೃತ್ತಿಯಲ್ಲಿರೋರಿಗೆ, ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ನಮ್ಮ ಲಾಯರ್ಸ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಈ ಜ್ಯೋತಿಷಿಗಳಿರ್ಬೋದು, ಇನ್ನೊಬ್ಬರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಕೊಡುವಂತಹ ವಿಭಾಗ. ಇಲ್ಲಿ ನೀವು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರಾ. ನಿಮ್ಮ ಪ್ರೊಫೈಲ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಆರೋಗ್ಯದ ವಿಚಾರಗಳು ಅಂತ ಬಂದಾಗ ರಾಹು ಸ್ವಲ್ಪ ಇನ್ಫೆಕ್ಷನ್ಸನ್ನು ಜಾಸ್ತಿ ಮಾಡ್ತಾರೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಸಾಲವನ್ನು ಕೂಡ ಭ್ರಮೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸರಿಯಾದ ಪ್ಲ್ಯಾನಿಂಗ್ ಇದ್ದರೆ ಮಾತ್ರ ಸಾಲವನ್ನು ಮಾಡಿ. ಇನ್ನು ನಿಮ್ಮ 10ನೇ ಮನೆಯಲ್ಲಿ ಕುಜ. ಸೊ ದಿಗ್ಬಲ ಸಿಗ್ತಾ ಇದೆ. ಹೊಸ ಜವಾಬ್ದಾರಿಗಳು, ಹೊಸದಾಗಿ ಕೆಲಸ ಸಿಗೋದು, ಕೆಲಸ ಬದಲಾಯಿಸೋದಕ್ಕೆ ಒಳ್ಳೆಯ ಅವಕಾಶಗಳು ಸಿಗೋದು, ಇದೆಲ್ಲದಕ್ಕೂ ಕೂಡ ಕುಜ ತುಂಬ ಸಪೋರ್ಟ್ ಮಾಡ್ತಾರೆ. ನಿಮ್ಮ ವ್ಯಾಪಾರ ವೃದ್ಧಿಗೆ, ನಿಮ್ಮ ಕಂಪ್ನಿಯ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಹೊಸದಾಗಿ ಪ್ರಾಡಕ್ಟ್ ಲಾಂಚ್ ಮಾಡಲಿಕ್ಕೆ, ಫ್ರಾಂಚೈಸಿ ಓಪನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಸರಿಯಾದ ದಿನವನ್ನು ಆಯ್ಕೆ ಮಾಡಿಕೊಂಡು ನೀವು ಆ ಪ್ಲ್ಯಾನ್ಸ್ಗಳನ್ನು ಮಾಡ್ಕೋಬಹುದು. ಇನ್ನು ಅದೇ ರೀತಿ ನಿಮ್ಮ ಲಾಭಸ್ಥಾನದಲ್ಲಿ ಗುರು ಇದ್ದಾರೆ. ಸೊ ಸ್ವಲ್ಪ ದೊಡ್ಡ ವ್ಯಕ್ತಿಗಳ ಪರಿಚಯ, ಅವರ ಮಾರ್ಗದರ್ಶನ ಡೆಫಿನೆಟ್ ಆಗಿ ನಿಮಗೆ ಅದೊಂದು ರೀತಿ ಸಪೋರ್ಟಿವ್ ಆಗಿರುತ್ತೆ. ಅವರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಇದರಿಂದ ಒಂದಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಖಂಡಿತ ಸಿಗುತ್ತೆ. ಈ
ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಅಥವಾ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ ಒಂದಷ್ಟು ಲಾಭಗಳು ಖಂಡಿತ ಮುಂದಿನ ವಾರ ಡೆಫಿನೆಟಾಗಿ ಸಿಗುತ್ತೆ. ಇನ್ನು ನಿಮ್ಮ 12ನೇ ಮನೆಯಲ್ಲಿ ನಿಮ್ಮ ರಾಶಿ ಅಧಿಪತಿ ಜೊತೆಗೆ ರವಿ ಕೇತು. ಸೊ ಇದು ಯಾರ್ಯಾರು ವಿದೇಶಗಳಿಗೆ ಕನೆಕ್ಟ್ ಆಗಿದ್ದೀರಾ, ಸೊ ನಿಮಗೆ ಅದ್ಭುತವಾಗಿ ಇದು ಕೆಲಸ ಮಾಡಿಕೊಡುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭವನ್ನು ಗಳಿಸ್ತೀರಾ. ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರಿಗೆ ಕೆಲಸ ಸಿಗುತ್ತೆ. ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಗುಡ್ ನ್ಯೂಸ್ ಅಂತೂ ಖಂಡಿತ ಇದೆ. ಆದರೆ ಈ ನಿದ್ರೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಜಾಸ್ತಿ ಆಗೋದು, ಕಣ್ಣಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇದರಿಂದನೂ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ವೀಕ್ ನಿಮ್ಮ ಸ್ಕಿನ್ ಮೇಲೆ ತುಂಬ ದೊಡ್ಡ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಆರೋಗ್ಯದ ಮೇಲೆ ಹೆಚ್ಚು ಗಮನ ಖಂಡಿತ ನೀವು ಕೊಡಲೇಬೇಕು. ಈಗ ತುಲಾರಾಶಿ ಅಧಿಪತಿ ಶುಕ್ರ ಕನ್ಯಾ ರಾಶಿಯಲ್ಲಿದ್ದಾರೆ, ನೀಚ ಸ್ಥಾನ. ಇನ್ನು ಅವರು ನಿಮ್ಮ ಅಷ್ಟಮ ಸ್ಥಾನದ ಅಧಿಪತಿಯೂ ಆಗಿರೋದ್ರಿಂದ ಎಲ್ಲಿ ನಿಮ್ಮ ಗುಪ್ತ ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂತಹ ಆತಂಕ. ಆಲ್ರೆಡಿ ಕೆಲವೊಂದು ವಿಚಾರಗಳು ಈಗ ಓಪನ್ ಆಗಿಬಿಟ್ಟಿವೆ. ಅದರಿಂದ ನೀವು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೀರಾ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಅಷ್ಟು ತುಂಬ ಚೆನ್ನಾಗಿಲ್ಲ. ಯಾಕೆಂದರೆ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸೊ ಈ ರೀತಿ ಹಲವಾರು ಟೆನ್ಷನ್ ನಿಮ್ಮ ಮೇಲೆ, ನಿಮ್ಮ ವಿಚಾರಗಳಲ್ಲಿ ನಿಮಗೆ ಆಗ್ತಾ ಇದೆ. ಅದರ ಜೊತೆಗೆ ಬೇಡವಾದ ಖರ್ಚುಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಪಾರ್ಟಿಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಾ. ಈ ಬಟ್ಟೆ ಖರೀದಿ, ಬ್ರ್ಯಾಂಡೆಡ್ ಶೂ, ಬ್ರ್ಯಾಂಡೆಡ್ ಬಟ್ಟೆ, ಈ ರೀತಿ ಎಲ್ಲ ರೀತಿಯ ವಿಪರೀತ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಆಯ್ಕೆಗಳು ಸರಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದಷ್ಟು ದುಂದು ವೆಚ್ಚ ತುಂಬ ಜಾಸ್ತಿ ಆಗ್ತಾ ಇದೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ನಿದ್ರೆಯ ಸಮಸ್ಯೆ ನಿಮ್ಮನ್ನು ಜಾಸ್ತಿ ಕಾಡಿರುತ್ತೆ. ಕೆಟ್ಟ ಕೆಟ್ಟ ಕನಸುಗಳು ಕೂಡ ಬಿದ್ದಿರುತ್ತೆ. ಸೊ ಇದೆಲ್ಲ ಶುಕ್ರ ನೀಚ ಸ್ಥಾನದಿಂದ ಬಿಡುಗಡೆಯಾಗಿ ನಿಮ್ಮ ರಾಶಿಗೆ ಬಂದಾಗ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಡಯಾಬಿಟಿಕ್ ಪೇಷಂಟ್ಸ್ಗಳು ತುಂಬ ಕೇರ್ಫುಲ್ ಆಗಿರಬೇಕು. ಹೆಣ್ಮಕ್ಕಳಿಗೆ ಸ್ತ್ರೀ ಸಂಬಂಧಿತ ರೋಗದ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಈಗ ಚರ್ಚೆಗಳು ಬೇಡ. ನಿಮ್ಮದೇ ಯಾವುದೋ ಸ್ಟಕ್ ಆಗಿದ್ದ ಅಮೌಂಟ್ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗೋ ಚಾನ್ಸಸ್ಸು ಕೂಡ ಇರುತ್ತೆ. ಆ ರೀತಿಯ ವಿಚಾರಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡುತ್ತೆ. ಆರೋಗ್ಯದ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಇನ್ನು ಅದೇ ರೀತಿ ರಾಹು 5ನೇ ಮನೆಯಲ್ಲಿದ್ದಾಗ ಮಕ್ಕಳ ಮೇಲೆಯೂ ಕೂಡ ಇಲ್ಲದ ಭ್ರಮೆಗಳು ಸೃಷ್ಟಿಯಾಗುತ್ತೆ, ಆತಂಕ ಜಾಸ್ತಿ ಆಗುತ್ತೆ. ಸೊ ರಾಹು ಬಿಡುಗಡೆ ಆಗೋವರೆಗೂ ಆ ಟೆನ್ಷನ್ನಲ್ಲೇ ಇರ್ತೀರ. ಆಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. 6ನೇ ಮನೆಯಲ್ಲಿ ಶನಿ ವಕ್ರಿ. ಇದು ಶತ್ರು ಹಂತಕರಾಗಿ ಕೆಲಸ ಮಾಡುತ್ತೆ. ನಿಮ್ಮ ಜೊತೆಯಲ್ಲಿ ನ್ಯಾಯ ಇದ್ದರೆ ಸೊ ನಿಮ್ಮ ವಿರುದ್ಧ ಯಾರು ಗೆಲ್ಲಕ್ಕಾಗಲ್ಲ. ಅದು ಕೋರ್ಟ್ ಕೇಸ್ ಇರಲಿ, ಬೇರೆ ಥರದ ವಿಚಾರಗಳಿರಲಿ, ಒಟ್ಟಾರೆ ಶತ್ರು ಹಂತಕರಾಗಿ ಶನಿ ಮಹಾತ್ಮರು ಕೆಲಸ ಮಾಡ್ತಾರೆ. ಆ ವಿಚಾರಗಳಲ್ಲಿ ನಿಮಗೆ ಹೆಚ್ಚು ಗೆಲುವನ್ನು ತಂದುಕೊಡ್ತಾರೆ. ಆರೋಗ್ಯದಲ್ಲೂ ಸ್ವಲ್ಪ ವೃದ್ಧಿಯನ್ನು ತಂದುಕೊಡ್ತಾರೆ. ಸಾಲದ ವಿಚಾರಗಳಲ್ಲಿ ಅದು ಸರಿಯಾಗಿ ಬಳಕೆ ಆಗುತ್ತೆ ಅಂದರೆ ಮಾತ್ರ ಸಾಲಗಳನ್ನು ಮಾಡಿ, ಇಲ್ಲಾಂದರೆ ಸಾಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿದ್ದಾರೆ. ಇದು ವ್ಯಾಪಾರಕ್ಕಾಗಿ ಹಲವಾರು ಅಲೆದಾಟಗಳು ಜಾಸ್ತಿ ಆಗುತ್ತೆ. ಕೆಲಸದ ನಿಮಿತ್ತನೂ ಓಡಾಟಗಳು ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಈ ಎಷ್ಟು ಓಡಾಡ್ತೀರಾ ಅಷ್ಟು ಲಾಭವನ್ನು ಗಳಿಸ್ತೀರಾ. ಸೊ ಓಡಾಡೋದಕ್ಕೆ ಸ್ವಲ್ಪ ನೀವೇ ಮೆಂಟಲಿ ರೆಡಿಯಾಗಿರಿ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ಗುರು ಇದ್ದಾರೆ. ಸೊ ಗುರು ನಿಮಗೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ ಕೆಲಸ ಮಾಡೋ ಜಾಗದಲ್ಲಿ. ಅಂದರೆ ಹೆಚ್ಚು ಶ್ರಮ ಹಾಕಿ, ಅದೃಷ್ಟವನ್ನು ನಂಬಿಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅಡೆತಡೆಗಳು ಡೆಫಿನೆಟ್ ಆಗಿರುತ್ತೆ. ಯಾಕೆಂದರೆ 6ನೇ ಮನೆ ಅಧಿಪತಿ ಆಗಿರೋದ್ರಿಂದ, 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ಹೆಚ್ಚು ಓಡಾಟಗಳಿರುತ್ತೆ. ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಓವರಾಲ್ ರಿಸ್ಕ್ ತೆಗೆದುಕೊಳ್ಬೇಕು, ಎಫರ್ಟ್ ಹಾಕಬೇಕು. ಆಮೇಲೆ ಗುರು ಬಲವನ್ನು ಪಡೆದುಕೊಳ್ಬೇಕು. ಇನ್ನು ತಂದೆಯ ಜೊತೆ ಮನಸ್ತಾಪಗಳು ಆಗಬಹುದು. ಅದ್ರ ಕಡೆಯೂ ತುಂಬ ಎಚ್ಚರಿಕೆಯಿಂದ ಇರಿ. ಓವರಾಲ್ ಯಾರು ಟ್ರಾನ್ಸ್ಫರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಅಂದುಕೊಂಡಂತಹ ಜಾಗಕ್ಕೆ ಅಥವಾ ಬಡ್ತಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಸಿಗುವ ಚಾನ್ಸಸ್ ಇರುತ್ತೆ. ಓವರಾಲ್ ಈ ವೀಕು ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಲಾಭಸ್ಥಾನದಲ್ಲಿ ಕೇತು, ರವಿ, ಬುಧ. ಸೊ ನಿಮ್ಮ ಹಿರಿಯ ಸಹೋದರನ ಜೊತೆ ಮನಸ್ತಾಪಗಳಾಗೋದು ಅಥವಾ ನಿಮ್ಮ ನೆಟ್ವರ್ಕ್ ವಲಯದಲ್ಲೇ ನಿಮ್ಮಿಂದನೇ ಒಂದಷ್ಟು ಮಿಸ್ಟೇಕ್ಗಳಾಗಿ ಆ ನೆಟ್ವರ್ಕನ್ನು ನೀವು ಕಳೆದುಕೊಳ್ಳೋದು, ಸ್ನೇಹಿತರ ಬಳಗದಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಈ ಥರದ್ದೆಲ್ಲವೂ ಇದೆ. ಆ ವಿಚಾರಗಳಲ್ಲೂ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಯಾರ್ಯಾರು ವಿದೇಶಿ ಕಂಪನಿಗಳಿಗೆ ಕನೆಕ್ಟ್ ಆಗಿದ್ದೀರಾ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಾ, ಒಂದಷ್ಟು ಲಾಭಗಳನ್ನು ಖಂಡಿತ ಗಳಿಸ್ತೀರಾ. ಈ ಎಲ್ಲ ವಿಚಾರಗಳಲ್ಲೂ ತುಲಾರಾಶಿ, ತುಲಾ ಲಗ್ನದವರು ಈ ವಾರ ಹಲವಾರು ವಿಚಾರಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ವೃಶ್ಚಿಕ ರಾಶಿ, ನಿಮಗೆ ನಿಮ್ಮ ಕರ್ಮಸ್ಥಾನಕ್ಕೆ ದಿಗ್ಬಲ ಸಿಗ್ತಾ ಇದೆ. ಏನಕ್ಕೆ ಅಂದರೆ ಕರ್ಮಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲೇ ಇರ್ತಾರೆ. ಅಲ್ಲಿ ಬುಧ ಕೂಡ ಜೊತೆಯಾಗೋದು, ಬುಧಾದಿತ್ಯ ಯೋಗ.
ಸೊ ಇದು ಈಗ ನಿಮ್ಮ ಬುದ್ಧಿ ನೀವು ಮಾಡುವ ಕೆಲಸಗಳಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಮೇಲ್ವರ್ಗದವರಿಂದ ಮನ್ನಣೆ ಸಿಗುತ್ತೆ. ಸೊ ಓವರಾಲ್ ನೀವು ಮಾಡುವ ಕೆಲಸಗಳಲ್ಲಿ, ವ್ಯಾಪಾರಗಳಲ್ಲಿ ಒಂದಷ್ಟು ನಿಮ್ಮನ್ನು ನೀವು ಈಗ ತೊಡಸ್ಕೊಳ್ತಾ ಇದ್ದೀರಲ್ಲ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಯಶಸ್ಸನ್ನು ಗಳಿಸ್ತೀರಾ. ಇನ್ನು ಅದೇ ರೀತಿ 12 ಮತ್ತು 7ನೇ ಮನೆ ಅಧಿಪತಿಯಾಗಿರುವಂತಹ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಅದು ನೀಚ ಆಗಿದ್ದಾರೆ. ವ್ಯಾಪಾರದ ವಿಚಾರಗಳಲ್ಲಿ ತಪ್ಪು ಆಯ್ಕೆಗಳಾಗಿ ಲಾಸಸ್ಗಳಾಗಬಹುದು. ಗಂಡ ಹೆಂಡತಿಯ ಜೊತೆ ಮನಸ್ತಾಪಗಳಾಗಿ ಪರಸ್ಪರ ದೂರ ಆಗಿಬಿಡಬಹುದು. ಸೊ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಜಾಸ್ತಿ ಆಗಬಹುದು. ಈ ಹಿರಿಯ ಸಹೋದರ ಸಹೋದರಿಯ ಜೊತೆ ಮನಸ್ತಾಪಗಳು ಜಾಸ್ತಿ ಆಗೋದು, ಈ ದೂರದ ಪ್ರಯಾಣಗಳು ಜಾಸ್ತಿ ಆಗೋದು, ಬೇಡದ ಸ್ಥಳಗಳಿಗೆ ನಿಮ್ಮನ್ನು ವರ್ಗಾವಣೆ ಮಾಡಿಬಿಡಬಹುದು, ಬೇಡದ ಪೋಸ್ಟ್ಗಳಿಗೂ ಕೂಡ ನಿಮ್ಮನ್ನು ವರ್ಗಾವಣೆ ಮಾಡಿಬಿಡ್ಬೋದು. ಈ ರೀತಿ ಹಲವಾರು ನೆಗೆಟಿವ್ ವಿಚಾರಗಳು ಶುಕ್ರನಿಂದ ಇರುತ್ತೆ. ಅದರ್ವೈಸ್ ರವಿಯ ಒಂದಷ್ಟು ಪವರ್ ಕೊಟ್ಟು ಕೆಲಸದಲ್ಲಿ ಗಾಂಭೀರ್ಯತೆಯನ್ನು ತಂದು ಸ್ವಲ್ಪ ನಿಮ್ಮ ಪ್ರೊಫೈಲನ್ನು ದೊಡ್ಡ ಮಟ್ಟಕ್ಕೆ ನೀವು ಸ್ಟ್ರಾಂಗ್ ಮಾಡ್ಕೊಳ್ತೀರಾ. ಇನ್ನು ಕೇತು ಇರೋದರಿಂದ ಏನೊಂದು ಡಿಟ್ಯಾಚ್ಮೆಂಟ್ ಫೀಲ್ ಇದೆ ನೀವು ಮಾಡುವ ಕೆಲಸಗಳಲ್ಲಿ, ವ್ಯಾಪಾರಗಳಲ್ಲಿ, ಅದು ಹೋಗ್ತಾ ಕಡಿಮೆ ಆಗುತ್ತೆ. ಬಟ್ ಈಗ ರವಿಯನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಹೆಚ್ಚು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ, ಆಗ ಇನ್ನಷ್ಟು ನಿಮ್ಮ ಕರ್ಮಸ್ಥಾನಕ್ಕೆ ಬಲ ಸಿಗುತ್ತೆ. ಸೊ ಬುಧ ಕೂಡ ತುಂಬ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಿಮ್ಮನ್ನು ಇನ್ನೂ ಡೆವಲಪ್ಮೆಂಟ್ ಮಾಡ್ತಾರೆ ಈ ಒಂದು ವಾರ. ಅದರ ಜೊತೆಗೆ ರಾಹು 4ನೇ ಮನೆಯಲ್ಲಿರೋದು, ಮನೆಯಲ್ಲೂ ಕಿರಿಕಿರಿ, ಆಫೀಸಿನಲ್ಲೂ ಕಿರಿಕಿರಿ, ಒಟ್ಟಾರೆ ನಿಮ್ಮನ್ನು ನೆಮ್ಮದಿಯಾಗಿರೋದಕ್ಕೆ ಯಾರೂ ಬಿಡ್ತಾ ಇಲ್ಲ. ಸೊ ಎಲ್ಲ ಕಡೆಯಿಂದನೂ ನಿಮಗೆ ಆ ರೀತಿ ತೊಂದರೆಗಳು ಎದುರಾಗ್ತಾ ಇದೆ. ಇದೇ ಚಾಲೆಂಜಸ್, ಇದನ್ನು ಎದುರಿಸ್ಕೊಂಡು ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ದಿನಗಳನ್ನು ಕಳಿಬೇಕು. ರಾಹು ಕೇತು ಬಿಡುಗಡೆ ಆಗೋವರೆಗೂ ಈ ಚಾಲೆಂಜಸ್ ಇದ್ದೇ ಇರುತ್ತೆ. ಮನೆಯಲ್ಲಿ ಪದೇ ರಿಪೇರಿ ಖರ್ಚುಗಳು, ಡಾಕ್ಯುಮೆಂಟ್ಸ್ಗಳಲ್ಲಿ ಮೋಸ ಆಗೋದು, ವೆಹಿಕಲ್ಗಳಲ್ಲಿ ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಇದು ಮುಂದುವರಿಯುತ್ತದೆ. ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು 5ನೇ ಮನೆಯಲ್ಲಿ ಶನಿ ವಕ್ರಿ, ಮಕ್ಕಳ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಶಿಸ್ತನ್ನು ಅಳವಡಿಸ್ಕೊಳ್ಬೇಕಾದ ಸಂದರ್ಭ ಬಂದಿದೆ. ಅವರು ಕೂಡ ಸ್ವಲ್ಪ ವ್ಯತ್ಯಾಸವಾಗಿ ನಿಮ್ಮ ಜೊತೆ ವರ್ತಿಸ್ತಾ ಇದ್ದಾರೆ. ಆತಂಕ ಬಂದಿದೆ ಅವರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಅವರ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ನಿಮ್ಮ ರಾಶಿಯ ಅಧಿಪತಿ. ಸೊ ಇದು ಒಂಥರ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಸ್ಪೆಷಲಿ ಈ BP ರಿಲೇಟೆಡ್ ಇಶ್ಯೂಸಲ್ಲಿ ಯಾರ್ಯಾರು ಇದ್ದೀರಾ ಹಿರಿಯ ನಾಗರಿಕರು, ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಮೆಡಿಕೇಷನ್ಸ್ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇದು ಹೆಣ್ಮಕ್ಳಿಗೆ ಮಾಂಗಲ್ಯ ಸ್ಥಾನ ಆಗಿರೋದ್ರಿಂದ ನಿಮ್ಮ ಯಜಮಾನರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಬೆಳವಣಿಗೆ, ದಿಢೀರ್ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು, ಈ ಲಿಟಿಗೇಷನ್ ಪ್ರಾಪರ್ಟಿಯ ಡೀಲಿಂಗ್ಗಳು, ಈ ಥರದ್ದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ನೀವು ಬರೋದೇ ಇಲ್ಲ ಅಂತ ಅಂದುಕೊಂಡಿದ್ದಂತಹ ಒಂದಷ್ಟು ಅಮೌಂಟ್ ವಾಪಸ್ ಬರುತ್ತೆ. ಚಿಟ್ ಫಂಡು, ಚೀಟಿ, ಇನ್ಶೂರೆನ್ಸ್ ಈ ಥರದ ಅಮೌಂಟ್ಗಳು ಮೆಚುರಿಟಿ ಪಡೆದುಕೊಳ್ಳುತ್ತೆ. ಅದೇ ರೀತಿ ಈ ಜ್ಯೋತಿಷ್ಯ, ಆಯುರ್ವೇದ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ರಿಸರ್ಚಲ್ಲಿರೋರು ಅಥವಾ ಮೆಡಿಕಲ್ ಕ್ಷೇತ್ರದಲ್ಲಿ ರಿಸರ್ಚಲ್ಲಿರೋರಿಗೆ ಈ ಒಂದು ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಮ್ಮನ್ನು ಚೆನ್ನಾಗಿ ತೊಡಗಿಸ್ಕೊಳ್ತೀರಾ. ಹೋಮ, ಹವನ, ಪೂಜೆ, ಪುನಸ್ಕಾರ ಈ ಥರದ್ದೆಲ್ಲ ವಿಚಾರಗಳು ಕೂಡ ಜಾಸ್ತಿ ಆಗುತ್ತೆ. ದೂರದ ಸ್ಥಳಗಳಿಗೆ ಹೋಗ್ತೀರಾ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ಸಮಯಗಳನ್ನು ಕಳಿತೀರಾ. ಈ ಥರದ್ದೆಲ್ಲ ಇದೆ. ಒಳ್ಳೆಯ ವಿಚಾರಗಳು ಕೂಡ ಗುರು ನಿಮಗೆ ತಂದು ಕೊಡ್ತಾರೆ. ತಂದೆಯ ಜೊತೆ ಸಂಬಂಧವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಓವರಾಲ್ ಹಿರಿಯರ ಮಾರ್ಗದರ್ಶನ ನೆಕ್ಸ್ಟ್ ವೀಕು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ನಿಮ್ಮೆಲ್ಲರಿಗೂ ಮುಂದಿನ ವಾರವೂ ಕೂಡ ಒಳ್ಳೆಯ ವಿಚಾರಗಳು ಖಂಡಿತ ಸಿಗಲಿ. ಈಗ ಧನುಸು ರಾಶಿ, ನಿಮಗೆ ನಿಮ್ಮ ಕರ್ಮಸ್ಥಾನದಲ್ಲಿ ಲಾಭಸ್ಥಾನ ಮತ್ತು 6ನೇ ಮನೆ ಅಧಿಪತಿಯಾಗಿರುವ ಶುಕ್ರ ಇದ್ದಾರೆ. ಶುಕ್ರನಿಗೆ ಅದು ನೀಚ ಸ್ಥಾನ. ಹಾಗಾಗಿ ಕೆಲಸ ಮಾಡುವ ಜಾಗದಲ್ಲಿ ಸಾಕಷ್ಟು ಚಾಲೆಂಜಸ್ ಎದುರಾಗಿದೆ. ನಿಮ್ಮ ಸಹೋದ್ಯೋಗಿಗಳಿಂದ, ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳಿಂದ, ನಿಮ್ಮ ಬಾಸಿಂದ, ನಿಮ್ಮ ಟೀಮ್ ಲೀಡರಿಂದ ಒಟ್ಟಾರೆ ಸಾಕಷ್ಟು ಅಡೆತಡೆಗಳಿವೆ, ಸಾಕಷ್ಟು ಗೊಂದಲಗಳಿವೆ, ಸಾಕಷ್ಟು ವಿರೋಧಗಳಿವೆ. ಈ ಎಲ್ಲ ಚಾಲೆಂಜನ್ನು ನಿಭಾಯಿಸಿಕೊಂಡು ನೀವು ನಿಮ್ಮ ಕೆಲಸಗಳನ್ನು ಉಳಿಸ್ಕೊಂಡು ಬರ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಖಂಡಿತ ಆಗ್ತೀರಾ.
ಯಾಕೆಂದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸೋಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ ಶುಕ್ರ ನೀಚದಲ್ಲಿರೋದ್ರಿಂದ. ನಿಮ್ಮ ಸ್ನೇಹಿತರನ್ನೇ ನೀವೀಗ ನಂಬುವಾಗಿಲ್ಲ, ಅಥವಾ ನೀವು ಯಾರದ್ದೋ ಪರಿಚಯ ಮಾಡ್ಕೊಂಡಿರ್ತೀರ, ಆ ಪರಿಚಯವೇ ನಿಮ್ಮ ಹಿನ್ನಡೆಗೆ ಕಾರಣ ಆಗಿಬಿಡ್ತದೆ. ಸೊ ಹಾಗಾಗಿ ಈಗ ಪರಿಚಯ ಆಗುವ ಪ್ರತಿ ಒಂದು ಹೊಸ ಹೊಸ ನೆಟ್ವರ್ಕು ಕೂಡ ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತೆ. ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಆರೋಗ್ಯದ ವಿಚಾರಗಳಲ್ಲೂ ಕೂಡ ತೊಂದರೆಗಳಾಗಿ ಅದು ನಿಮ್ಮ ವ್ಯಾಪಾರಕ್ಕೆ, ಕೆಲಸಕ್ಕೆ ಅಲ್ಲೂ ಕೂಡ ತೊಂದರೆಗಳನ್ನು ಕೊಡಬಹುದು. ಅದೇ ರೀತಿ ಯಾರ್ಯಾರು ಲಾಯರ್ಸ್ ಇದ್ದೀರಾ, ಡಾಕ್ಟರ್ಸ್ ಇದ್ದೀರಾ, ಅಥವಾ ಪೊಲೀಸ್ ಅಧಿಕಾರಿಗಳಿದ್ದೀರಾ, ಜ್ಯೋತಿಷಿಗಳಿದ್ದೀರಾ, ನಿಮಗೂ ಕೂಡ ಹಲವಾರು ಚಾಲೆಂಜಸ್ಗಳು ಎದುರಾಗುತ್ತೆ. ಅಷ್ಟು ಸುಲಭವಾಗಿ ನಿಮ್ಮ ಕೆಲಸಗಳು ನಡೆಯೋದಿಲ್ಲ. ಸಾಲದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಸೊ ಅದು ಸುಮ್ಮನೆ ಸಾಲ ತೆಗೆದುಕೊಳ್ತೀರಾ, ಸರಿಯಾಗಿ ಉಪಯೋಗಕ್ಕೆ ಬರಲ್ಲ, ತೊಂದರೆಗಳಾಗುತ್ತೆ. ಇನ್ನು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಚಾಲೆಂಜಸ್ಗಳಿದೆ. ತುಂಬ ಎಫರ್ಟಾಗಿ ಓದ್ತಾ ಇದ್ದೀರಾ, ಬಟ್ ಅದು ತಲೆಯಲ್ಲಿ ಉಳ್ಕೊಳ್ತಾ ಇಲ್ಲ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿ ಆ ಚಾಲೆಂಜಸ್ಗಳು ಕೂಡ ನಿಮಗೆ ಖಂಡಿತ ಇದೆ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಇವಾಗ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ, ಮದುವೆ ಆಗುವ ಹಂತಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಗಂಡ ಹೆಂಡತಿಯ ನಡುವೆ ಒಂದಷ್ಟು ಈಗೋ ಕ್ಲ್ಯಾಶಸ್, ಸ್ವಲ್ಪ ಪ್ರೀತಿ ಪ್ರೇಮ ಇದೆ, ಆದರೂ ನಾನು ಹೆಚ್ಚು ನೀನು ಹೆಚ್ಚು, ಕೋಪ ಹಠ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಸಾಕಷ್ಟು ತೊಂದರೆಗಳು. ಅಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಿ ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಆತುರತೆ ಬೇಡ, ನಿಧಾನವಾಗಿ ಸಮಾಧಾನವಾಗಿ ವರ್ತಿಸಿ. ಈ ಸಾರ್ವಜನಿಕ ಕ್ಷೇತ್ರದಲ್ಲಿರೋರು ಕೂಡ ಅಷ್ಟೇ, ಜನರ ಜೊತೆ ಬೆರಿಬೇಕಾದ್ರೆ, ಮಾತನಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ವಿದೇಶದಲ್ಲಿ ವಾಸಿಸೋರ್ಗೂ ಕೂಡ ಇದು ತುಂಬ ಚೆನ್ನಾಗಿದೆ 7ನೇ ಮನೆ. ಈ ಎಲ್ಲ ವಿಚಾರಗಳಲ್ಲೂ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನದಲ್ಲಿ ನಿಮ್ಮ ರಾಶಿ ಮತ್ತು ಲಗ್ನದ ಅಧಿಪತಿಯಾಗಿರುವ ಗುರು, ಇದು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತರುತ್ತೆ. ಸ್ಪೆಷಲಿ ಫ್ಯಾಟಿ ಲಿವರ್, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ಬೋದು, ಅದೇ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೆ, ಈ ಮೆಡಿಕಲ್ ವಿಚಾರಗಳಲ್ಲಿ ಡೀಪ್ ರಿಸರ್ಚಲ್ಲಿರೋರಿಗೆ, ಆಯುರ್ವೇದ ಪಂಡಿತರಿಗೆ, ಸೈಂಟಿಸ್ಟ್ಗಳಿಗೆ ಇದು ಒಳ್ಳೆಯ ಸಮಯ. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗಿರುತ್ತೆ, ಆಳವಾದ ಅಧ್ಯಯನಕ್ಕೆ ಮುಂದಾಗಿರ್ತೀರ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು, ನೀವು ಬರೋದೇ ಇಲ್ಲ ಅಂತ ಅಂದುಕೊಂಡಿದ್ದಂತಹ ಹಣ ನಿಮ್ಮ ಕೈ ಸೇರೋದು, ಲಾಟ್ರಿ, ಈ ಥರ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಲಾಭಗಳು ಖಂಡಿತ ಸಿಗುತ್ತೆ. ಇನ್ನು ಅದೇ ರೀತಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಕೇತು, ರವಿ, ಬುಧ. ಸೊ ಇದು ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ತಂದೆಯ ಜೊತೆ ಮನಸ್ತಾಪಗಳು, ತಂದೆಯಿಂದ ದೂರ ಇರೋದು, ಈ ಎಲ್ಲ ವಿಚಾರಗಳು ಕೂಡ ಮುಂದಿನ ವಾರ ನಿಮಗೆ ಜಾಸ್ತಿನೇ ತೊಂದರೆ ಕೊಡುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಸ್ಗಳಲ್ಲಿ ಕನೆಕ್ಟ್ ಆಗಿರೋರು, ಸರ್ಕಾರಿ ಅಧಿಕಾರಿಗಳು, ನಿಮಗೂ ಕೂಡ ಬೇಡದ ಸ್ಥಳಗಳಿಗೆ ವರ್ಗಾವಣೆ, ಬೇಡದ ಪೋಸ್ಟ್ಗೆ ಬಡ್ತಿ, ಈ ರೀತಿ ನಿಮಗೆ ಅಸಮಾಧಾನ ಆಗುವಂತಹ ವಿಚಾರಗಳು ಟ್ರಿಗರ್ ಆಗಬಹುದು. ಈ ಎಲ್ಲ ಸಂಗತಿಗಳು ನಿಮಗೆ ನೆಕ್ಸ್ಟ್ ವೀಕ್ ಕಾಯ್ತಾ ಇದೆ. ಇನ್ನು ಅದೇ ರೀತಿ ನಿಮಗೆ 3ನೇ ಮನೆಯಲ್ಲಿ ರಾಹು ಇದ್ದಾರೆ. ಸೊ ಇದು ಒಂದು ದೊಡ್ಡ ಮಟ್ಟದ ಧೈರ್ಯ, ಸಾಹಸಕ್ಕೆ ಮುಂದಾಗೋದು, ಸ್ವಂತ ಪ್ರಯತ್ನಗಳನ್ನು ಜಾಸ್ತಿ ಮಾಡೋದು, ಟೆಕ್ನಿಕಲಿ ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ನೀವೇ ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಸ್ಪೆಷಲಿ ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ, ಮೀಡಿಯಾ ಕ್ಷೇತ್ರದಲ್ಲಿರೋರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ಸು, ಇನ್ಫ್ಲೂಯೆನ್ಸರ್ಸು, ಮಾರ್ಕೆಟಿಂಗ್, ಸೇಲ್ಸ್, ಕಮ್ಯುನಿಕೇಷನ್ ಜಾಬ್ ಮಾಡ್ತಾ ಇರೋರು, ಯೂಟ್ಯೂಬ್ ಇಂಡಸ್ಟ್ರಿಯಲ್ಲಿರೋರು, ಆನ್ಲೈನ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾ ಇರೋರು, ನಿಮ್ಮೆಲ್ಲರಿಗೂ ರಾಹು ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಪಾಸಿಟಿವ್ನ ನೀವು ಗಿಟ್ಟಿಸ್ಕೊಳ್ಬೋದು. ಅದೇ ರೀತಿ ಶನಿ ವಕ್ರಿಯಾಗಿ 4ನೇ ಮನೆಯಲ್ಲಿದ್ದಾರೆ. ಸೊ ಈಗ ಮತ್ತೆ ಈ ವೆಹಿಕಲ್ ಖರೀದಿಗೆ, ಮನೆ ನಿರ್ಮಾಣಕ್ಕೆ ಮುಂದಾಗೋದು, ಅಥವಾ ಫ್ಲ್ಯಾಟ್ ಖರೀದಿಗೆ ಮುಂದಾಗೋದು, ಈ ಥರದ ವಿಚಾರಗಳು ಚರ್ಚೆಗೆ ಬರುತ್ತೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಡಾಕ್ಯುಮೆಂಟ್ಸ್ ಕಡೆ ಹೆಚ್ಚು ಗಮನ ಕೊಟ್ಟರೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಓವರಾಲ್ ನೆಕ್ಸ್ಟ್ ವೀಕು ಕೂಡ ಹಲವಾರು ಚಾಲೆಂಜಸ್ಗಳಿವೆ. ಆ ಚಾಲೆಂಜಸ್ಗಳನ್ನೆಲ್ಲ ಒಪ್ಕೊಂಡು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿಕೊಂಡು ಕೆಲಸ ಮಾಡಿ, ನೆಕ್ಸ್ಟ್ ವೀಕು ಕೂಡ ನೀವು ಗೆಲ್ತೀರಾ. ಎಸ್, ಈಗ ಮಕರ ರಾಶಿಯವ್ರಿಗೆ ಅಷ್ಟಮ ಸ್ಥಾನದ ಅಧಿಪತಿ ರವಿಯೇ ಇರ್ತಾರೆ. ಜೊತೆಗೆ ಕೇತು ಮತ್ತು ಬುಧಾದಿತ್ಯ ಯೋಗ ಅಷ್ಟಮ ಸ್ಥಾನದಲ್ಲಿ. ಇದು ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಡೀಪ್ ರಿಸರ್ಚಲ್ಲಿರೋರಿಗೆ, ಆಯುರ್ವೇದ ಪಂಡಿತರಿಗೆ, ಸೈಂಟಿಸ್ಟ್ಗಳಿಗೆ, ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ರಿಸರ್ಚಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ನೆಗೆಟಿವ್ ಆಗುತ್ತೆ ಅಂದರೆ, ಯಾರ್ಯಾರು ಸ್ಟಡಿಯಲ್ಲಿ ಇರಲ್ಲ, ರಿಸರ್ಚಲ್ಲಿ ಇರಲ್ಲ,
ಆಳವಾದ ಅಧ್ಯಯನವನ್ನು ಮಾಡ್ತಾ ಇರಲ್ಲ. ಅವರಿಗೆ ಮಾತ್ರ ಓವರ್ ಥಿಂಕಿಂಗು, ನೆಗೆಟಿವ್ ಆಲೋಚನೆಗಳು, ಇಲ್ಲದ ಭಯ, ಆತಂಕ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ವೆಹಿಕಲ್ಗಳಲ್ಲಿ ಓಡಾಡಬೇಕಾದರೆ ಆಕಸ್ಮಿಕ ಅವಘಡಗಳು ಕೂಡ ಜಾಸ್ತಿ ಆಗಬಹುದು. ಹಾಗಾಗಿ ಹೆಲ್ಮೆಟ್ ಕಡ್ಡಾಯ, ಸೀಟ್ ಬೆಲ್ಟ್ ಕಡ್ಡಾಯ, ಓವರ್ ಸ್ಪೀಡ್ ಮಾಡೋಕ್ಕೆ ಹೋಗಬೇಡಿ, ಓವರ್ಟೇಕ್ ಮಾಡಬೇಡಿ. ಬಿ ಪಿ ರಿಲೇಟೆಡ್ ಇಶ್ಯೂಸಲ್ಲಿ ಯಾರ್ಯಾರು ಈಗ ಆಲ್ರೆಡಿ ತೊಂದರೆಯಲ್ಲಿದ್ದೀರಾ, ತುಂಬ ಎಚ್ಚರಿಕೆಯಿಂದ ಇರಿ. ಮುಂದಿನ ವಾರ ನಿಮ್ಮ ಬ್ಲಡ್ ರಿಪೋರ್ಟನ್ನು ತೆಗೆದುಕೊಳ್ಳಿ. ಆರೋಗ್ಯದ ಮೇಲೆ ತುಂಬ ಎಚ್ಚರಿಕೆಗಳನ್ನು ಈ ಪ್ರತಿ ವಾರವೂ ತೆಗೆದುಕೊಳ್ಬೇಕು. ಈ ವಾರ ತುಂಬ ಅದ್ರ ಮೇಲೆ ಹೆಚ್ಚು ಎಕ್ಸ್ಟ್ರಾ ಕೇರ್ ಮಾಡಿ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು, ನಿಮ್ಮ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ತಂದೆಯ ಜೊತೆ ಮನಸ್ತಾಪಗಳು, ಸರ್ಕಾರಿ ಸಂಬಂಧಿತ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತಹ ಬೆಳವಣಿಗೆ ಆಗದೇ ಇರೋದು, ಅಡೆತಡೆಗಳು ಜಾಸ್ತಿ ಆಗೋದು, ಇದೆಲ್ಲದಕ್ಕೂ ಕೂಡ ಈ ಅಷ್ಟಮ ಸ್ಥಾನದ ಪ್ರಭಾವ ಖಂಡಿತ ಕೆಲಸ ಮಾಡ್ತಾ ಇರುತ್ತೆ. ಇನ್ನು ಅದೇ ರೀತಿ ಬುಧ ನಿಮಗೆ ಭಾಗ್ಯಸ್ಥಾನದ ಅಧಿಪತಿ, ಭಾಗ್ಯಸ್ಥಾನದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರೋದು, ಇದು ದಿಢೀರಂತ ಬೇಡದ ಸ್ಥಳಗಳಿಗೆ ವರ್ಗಾವಣೆ, ಬೇಡದ ಪೋಸ್ಟ್ಗೆ ಬಡ್ತಿ, ಕೆಲಸವನ್ನು ಬಿಟ್ಟುಬಿಡೋದು, ಕೆಲಸವನ್ನು ಕಳೆದುಕೊಳ್ಳೋದು, ಈ ರೀತಿ ಹಲವಾರು ಚಾಲೆಂಜಸ್ ನಿಮಗೂ ಕೂಡ ಎದುರಾಗುತ್ತೆ. ಸೊ ಆ ಚಾಲೆಂಜಸ್ಸನ್ನೆಲ್ಲ ಎದುರಿಸೋದಕ್ಕೆ ನೀವು ಮೆಂಟಲಿ ರೆಡಿಯಾಗಿರಬೇಕು. ಇನ್ನು ಅದೇ ರೀತಿ ಈ ದೂರದ ಸ್ಥಳಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ, ಅದೆಲ್ಲವೂ ಕೂಡ ಏನು ನೀವು ಅಂದ್ಕೊಂಡ ರೀತಿ ಆಗ್ತಾ ಇಲ್ಲ. ನೀವು ಮಾಡುವ ಕೆಲಸಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿತಾ ಇಲ್ಲ. ಸೊ ಹಾಗಾಗಿ ಈಗ ಅದೃಷ್ಟವನ್ನು ನಂಬಿಕೊಂಡು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಶ್ರಮದ ಕಡೆ ಹೆಚ್ಚು ಗಮನ ಕೊಡಿ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಅದು ನಿಮಗೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಇನ್ನು 2ನೇ ಮನೆಯಲ್ಲಿ ರಾಹು ಇದ್ದಾಗ ಮನಿ ಫ್ಲೋ ಕಟ್ಟಾಗಲ್ಲ. ಆದಾಯದ ಮೂಲ ನಿಮಗೆ ಯಾವುದೋ ಒಂದು ಕಡೆಯಿಂದ ಕನೆಕ್ಟ್ ಆಗಿ ಹಣ ಹರಿದು ಬರುತ್ತೆ. ಆದರೆ ಅದೇ ರೀತಿ ರಾಹು ಭ್ರಮೆ ಅಲ್ವಾ, ಖರ್ಚುಗಳನ್ನು ಕೂಡ ಜಾಸ್ತಿ ಮಾಡಿಸ್ಬಿಡ್ತಾರೆ. ಸೊ ಹಾಗಾಗಿ ಬಂದ ಹಣವನ್ನು ಎಷ್ಟು ಸೇವ್ ಮಾಡ್ಕೊಳ್ತೀರಾ, ಎಲ್ಲಿ ಹೂಡಿಕೆ ಮಾಡ್ತೀರಾ, ಸೊ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಆ ಥರದ ವಿಚಾರಗಳಲ್ಲಿ ಹೆಚ್ಚು ಗಮನ ಕೊಡಿ. ನಿಮ್ಮ ರಾಶಿ ಅಧಿಪತಿ ಶನಿ 3ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ. ಸೊ ಇದು ನಿಮಗೆ ಸ್ವಂತ ಪ್ರಯತ್ನ ಪಡಲಿಕ್ಕೆ, ನಿಮ್ಮ ಮೇಲೆ ನೀವು ಹೆಚ್ಚು ನಂಬಿಕೆಯನ್ನು ಇಟ್ಕೊಳ್ಳಲಿಕ್ಕೆ, ಕಮ್ಯುನಿಕೇಷನ್, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ಈ ಎಲ್ಲ ವಿಚಾರಗಳಲ್ಲೂ ಹೆಚ್ಚು ಲಾಭ ಪಡೆದುಕೊಳ್ಳಲಿಕ್ಕೆ, ನಿಮ್ಮ ಕಿರಿಯ ಸಹೋದರನ ಜೊತೆ ಸ್ವಲ್ಪ ಮನಸ್ತಾಪಗಳು, ಅಕ್ಕಪಕ್ಕದವರ ಕಿರಿಕಿರಿ, ಸಹೋದ್ಯೋಗಿಗಳ ಒಂದಷ್ಟು ತೊಂದರೆಗಳು, ಇದೆಲ್ಲವೂ ಇದೆ. ಅದೆಲ್ಲ ಹೋಗ್ತಾ ಹೋಗ್ತಾ ಬಗೆಹರಿತದೆ. ಇನ್ನು ಅದೇ ರೀತಿ ನಿಮಗೆ 6ನೇ ಮನೆಯಲ್ಲಿ ಕುಜ ಇರೋದು. ಸೊ ಅದು ನಿಮ್ಮನ್ನು ಈ ಶತ್ರುಗಳ ಏನೇ ಮಾಡಲಿ, ಅವರು ಕಿರಿಕಿರಿ ಮಾಡಲಿ, ತಂತ್ರಗಳನ್ನು ಮಾಡಲಿ, ಅವ್ರು ಏನೇ ಪ್ರಯೋಗಗಳನ್ನು ಮಾಡಲಿ, ಅದನ್ನು ಗೆಲ್ಲೋದಕ್ಕೆ ನಿಮಗೆ ಕುಜ ತಾಕತ್ತನ್ನು ಕೊಡ್ತಾರೆ. ಅವರನ್ನು ತುಂಬ ಧೈರ್ಯವಾಗಿ ಫೇಸ್ ಮಾಡ್ತೀರಾ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತುಂಬ ಚೆನ್ನಾಗಾಗಲಿಕ್ಕೆ, ಆರೋಗ್ಯದಲ್ಲಿ ಸ್ವಲ್ಪ ವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ, ಸಾಲದ ವಿಚಾರಗಳಲ್ಲಿ ನಿಮಗೆ ನೀವು ಅಂದುಕೊಂಡಂತೆ ಸಾಲ ಸಿಗಲಿಕ್ಕೆ, ಈ ಎಲ್ಲದಕ್ಕೂ ಕುಜನ ಸಪೋರ್ಟ್ ತುಂಬ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಲಗಳನ್ನು ಮಾಡ್ತೀರಾ. ಸರಿಯಾದ ಕಡೆ ಹೂಡಿಕೆಗಳನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಮಕ್ಕಳು ನಿಮ್ಮಿಂದ ದೂರ ಇರಬೇಕಾದ ಸ್ಥಿತಿಗತಿಗಳು ಕೂಡ ಬರ್ತದೆ. ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಈ ರೀತಿ ಎಲ್ಲ ವಿಚಾರಗಳಲ್ಲೂ ನೀವು ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಗುರು 7ನೇ ಮನೆಯಲ್ಲಿರೋದು ವ್ಯಾಪಾರವನ್ನು ವೃದ್ಧಿ ಮಾಡ್ತಾರೆ. ಸಂಬಂಧಗಳಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ತರ್ತಾರೆ. ಹೊಸ ಪಾರ್ಟ್ನರ್ ಸಿಗೋದು ಅಥವಾ ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ಳೋದು, ಮದುವೆಯ ಮಾತುಕತೆಗಳು ನಡೆಯೋದು, ಅದು ಮದುವೆಯ ಕಾರ್ಯಕ್ರಮಗಳು ಜರುಗೋದು, ಈ ರೀತಿ ಒಳ್ಳೊಳ್ಳೆ ವಿಚಾರಗಳು ಡೆಫಿನೆಟಾಗಿ ನಿಮಗೆ ಗುರು ಕಡೆಯಿಂದ ಸಿಗುತ್ತೆ. ಸೊ ಓವರಾಲ್ ಮುಂದಿನ ವಾರ ನೀವು ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಆ ಕಡೆ ಹೆಚ್ಚು ಗಮನ ಕೊಡಿ. ಪಾಸಿಟಿವ್ ವಿಚಾರಗಳು ಡೆಫಿನೆಟಾಗಿ ಈ ಹಿಂದೆ ಏನು ಸಿಗ್ತಾ ಇರುತ್ತೋ ಮುಂದಿನ ವಾರವೂ ಕೂಡ ಅದು ಕಂಟಿನ್ಯೂ ಆಗಿ ನಿಮಗೆ ಖಂಡಿತ ಸಿಗುತ್ತೆ. ಈಗ ಕುಂಭರಾಶಿ, ನಿಮಗೆ 7ನೇ ಮನೆಯಲ್ಲಿ ರವಿ ಅವರದ್ದೇ ಮನೆಯಲ್ಲಿರ್ತಾರೆ. ಜೊತೆಗೆ ಕೇತು, ಬುಧ, ಈ 3 ಗ್ರಹಗಳ ಸಂಗಮ ನಿಮ್ಮ ಸಂಗಾತಿಯ ವಿಚಾರದಲ್ಲಿ, ಪಾಲುದಾರಿಕೆಯ ವಿಚಾರಗಳಲ್ಲಿ, ಹೊಸ ಒಪ್ಪಂದಗಳ ವಿಚಾರಗಳಲ್ಲಿ, ಓವರಾಲ್ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ, ಈ ಸಾರ್ವಜನಿಕ ಸಂಪರ್ಕವಿರುವಂತಹ ಕ್ಷೇತ್ರಗಳು, ಅದು ರಾಜಕೀಯ, ಈ ಸರ್ಕಾರಿ ಅಧಿಕಾರಿಗಳು, ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಚಾಲೆಂಜಸ್ಗಳು ಎದುರಾಗುತ್ತೆ. ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಈಗೋ ಕ್ಲಾಸಸ್, ಹಠದ ಸ್ವಭಾವ, ಸೊ ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಸೊ ಅಲ್ಲೂ ಕೂಡ ಮನಸ್ತಾಪಗಳಾಗಿ ನಿಮ್ಮ ವ್ಯವಹಾರಗಳು ಹಾಳಾಗಬಹುದು.
ಅಥವಾ ಈಗ ಪಾಲುದಾರಿಕೆ ವ್ಯವಹಾರ ಮಾಡೋಣ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದಕ್ಕೆ ಸರಿಯಾದ ಸಮಯ ಅಲ್ಲ. ಏನಾದರೂ ಒಂದಷ್ಟು ತೊಂದರೆಗಳು ಎದುರಾಗಿ ನಿಮ್ಮ ಸಂಬಂಧವು ಕಟ್ಟಾಗಬಹುದು. ಕೇತು ಇದ್ದಾರೆ ಎಲ್ಲವನ್ನು ಕಟ್ ಮಾಡೋದಕ್ಕೆ. ಕೇತು ಅಂದರೆ ಕಟ್ ಮಾಡೋದು. ಓಕೆ, ಇನ್ನು ಅದೇ ರೀತಿ ಈ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಬೇಕಾದ್ರೆ, ಸಾರ್ವಜನಿಕರ ಜೊತೆ ಸಂಪರ್ಕದಲ್ಲಿರಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ನಿಮಗೆ ಕೆಟ್ಟ ನೇಮ ಬರಬಹುದು, ಆ ರೀತಿಯ ಪ್ರಸಂಗಗಳು ಎದುರಾಗುತ್ತೆ. ಈ ಥರದ್ದೆಲ್ಲ ವಿಚಾರಗಳಲ್ಲೂ ತುಂಬ ಚಾಲೆಂಜಸ್ಗಳಿವೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಅದರ ಕಡೆ ಹೆಚ್ಚು ಫೋಕಸ್ ಮಾಡಿ, ಸಂಬಂಧಗಳನ್ನು ಉಳಿಸ್ಕೊಡಿ, ಮನಸ್ತಾಪಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಇನ್ನು ಅದೇ ರೀತಿ ನಿಮಗೆ ಅಷ್ಟಮದಲ್ಲಿ ಶುಕ್ರ, ಇದು ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳನ್ನು ತಂದಿರುತ್ತೆ. ಈ ಡಯಾಬಿಟಿಕ್ ಪೇಷಂಟ್ಸ್ಗಳು ಯಾರ್ಯಾರು ಇದ್ದೀರಾ, ಅಥವಾ ಹೆಣ್ಮಕ್ಕಳಿಗೆ ಗುಪ್ತಾಂಗಗಳಲ್ಲಿ ಸಮಸ್ಯೆ, ಗರ್ಭಕೋಶದಲ್ಲಿ ತೊಂದರೆಗಳಾಗೋದು, ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಬರೋದು. ಇನ್ನು ಇಲ್ಲಿ ಕೇತು ಮತ್ತು ಬುಧನ ಕಾಂಬಿನೇಷನ್ನಿಂದನೂ ಕೂಡ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ರಾಶಿಯವರಿಗೂ ಸಮಸ್ಯೆಗಳಾಗಿರುತ್ತೆ. ನಿಮಗೂ ಕೂಡ ಆ ರೀತಿಯ ಸಮಸ್ಯೆಗಳಿದ್ದರೆ ಅದು ಕೂಡ ಜಾಸ್ತಿ ಆಗಬಹುದು. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳನ್ನು ಮಾಡಿರುತ್ತೆ. ತಂದೆಯ ಜೊತೆ ಸಂಬಂಧಗಳನ್ನು ಅದು ಕಡಿತಗೊಳಿಸಿರುತ್ತೆ. ಸರ್ಕಾರಿ ವ್ಯವಹಾರಗಳಿಗೂ ಕೂಡ ಸ್ವಲ್ಪ ಸಂಬಂಧಗಳಲ್ಲಿ ತೊಂದರೆಗಳನ್ನು ಕೊಟ್ಟಿರುತ್ತೆ. ಇನ್ನು ಅದೇ ರೀತಿ ನಿಮಗೆ ಕುಜ 5ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅದು ಕೂಡ ಸಮಾಧಾನವಾಗಿರೋದಿಲ್ಲ. ಹೂಡಿಕೆಯ ವಿಚಾರಗಳಲ್ಲಿ ಈ ಭೂಮಿ ರಿಲೇಟೆಡ್ ಹೂಡಿಕೆಗಳು ದೊಡ್ಡ ಮಟ್ಟದ ಲಾಭವನ್ನು ಕೊಡುತ್ತೆ. ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆತುರ ಬೇಡ, ಗೊಂದಲಕ್ಕೆ ಒಳಗಾಗ್ತೀರಾ, ಇದರಿಂದ ಲಾಸಸ್ ಜಾಸ್ತಿ ಆಗಬಹುದು. ಮಕ್ಕಳ ವಿಚಾರಗಳಲ್ಲೂ ಕೂಡ ತುಂಬ ಕೋಪವನ್ನು ಪ್ರದರ್ಶನ ಮಾಡಬೇಡಿ, ಇದರಿಂದ ಮಕ್ಕಳ ಬೆಳವಣಿಗೆಗೆ ತೊಂದರೆಗಳಾಗುತ್ತೆ. ಓಕೆ, ಇನ್ನು ಅದೇ ರೀತಿ ನಿಮ್ಮ ರಾಶಿಯಲ್ಲಿಯೇ ರಾಹು ಇರೋದು, ಇದು ನಿಮ್ಮ ಐಡಿಯಾಲಜಿಗಳನ್ನು ನೀವು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಈಗ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಯಾಕೆಂದರೆ ಧನಿಷ್ಠ ನಕ್ಷತ್ರದಲ್ಲಿ ಇರೋದರಿಂದ ಈಗ ಒಂದು ಲಯ ಸಿಗ್ತಾ ಇದೆ. ತುಂಬ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದೀರಾ, ದೊಡ್ಡ ಮಟ್ಟದ ಯೋಚನೆಗಳು ನಿಮ್ಮ ತಲೆಯಲ್ಲಿದೆ. ಸಣ್ಣ ವಿಚಾರಗಳಿಗೆ ನೀವು ಕೈ ಹಾಕ್ತಾನೆ ಇಲ್ಲ, ಸ್ವಲ್ಪ ಹ್ಯೂಜ್ ದೊಡ್ಡದೇ ನಿಮ್ಮ ಆಸೆಗಳು. ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಸರಿಯಾದ ಟ್ರ್ಯಾಕಲ್ಲಿ ಹೋದರೆ ದೊಡ್ಡ ಮಟ್ಟದ ಯಶಸ್ಸು ಖಂಡಿತ ಇರುತ್ತೆ. ಬಟ್ ಓವರ್ ಥಿಂಕಿಂಗ್ ಕಡಿಮೆ ಮಾಡಿ, ತಲೆ ಮೇಲೆ ಒಂದು ಭಾರ ನಿಮಗೆ ಖಂಡಿತ ಇದೆ, ಅದನ್ನು ಇಳಿಸೋವರೆಗೂ ಸಮಾಧಾನ ಇಲ್ಲ. ಅದಕ್ಕೂ ದಿನಗಳು ಬರಬೇಕು. ಬಟ್ ಸ್ವಲ್ಪ ಫೋಕಸ್ ಆಗಿರಿ. ಭ್ರಮೆಯಲ್ಲಿ ಏನೇನೋ ಆಲೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ನೆಗೆಟಿವ್ ಡಿಸಿಷನ್ಸನ್ನು ಕೂಡ ನಿಮ್ಮ ಮೇಲೆ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ಇನ್ನು 2ನೇ ಮನೆಯಲ್ಲಿ ಶನಿ ಮಹಾತ್ಮರು, ಮಾತಿನಲ್ಲಿ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡರೆ, ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಂಡರೆ, ಹಣಕಾಸಿನ ವಿಚಾರಗಳಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡರೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಅದೇ ರೀತಿ ನಿಮಗೆ ಗುರು 6ನೇ ಮನೆಯಲ್ಲಿರೋದು, ಸಾಲ ಸೌಲಭ್ಯ ಸಿಗಲಿಕ್ಕೆ, ಸಾಲ ತೀರಿಸ್ಕೊಳ್ಳೋದಕ್ಕೆ, ಮತ್ತು ಈ ಶತ್ರುಗಳು ಸ್ವಲ್ಪ ಅವರ ಉಪಟಳ ಕಡಿಮೆ ಆಗೋದಕ್ಕೆ, ಈ ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತುಂಬ ಚೆನ್ನಾಗಾಗಲಿಕ್ಕೆ ಓವರಾಲ್ ಗುರುವಿನ ಇಂಪ್ಯಾಕ್ಟ್ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ಆಲ್ಮೋಸ್ಟ್ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು ಈಗ ಆಲ್ರೆಡಿ ತಂದುಕೊಟ್ಟಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಕೂಡ ತುಂಬ ಪಾಸಿಟಿವ್ ವಿಚಾರಗಳನ್ನು ನೀವು ಈ ಗುರುವಿನಿಂದ ಪಡ್ಕೊಳ್ಬೋದು. ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಸೊ ಓವರಾಲ್ ಇಷ್ಟು ಗ್ರಹಗಳ ಕಾಂಬಿನೇಷನ್ನಿಂದ ನೆಕ್ಸ್ಟ್ ವೀಕ್ ಒಂದಷ್ಟು ಎಚ್ಚರಿಕೆಗಳು ಬೇಕು ಹೆಲ್ತ್ ವೈಸ್. ಅದೇ ರೀತಿ ಲಾಭಗಳು ಎಲ್ಲೆಲ್ಲಿ ಸಿಗ್ತದೆ ಅದರ ಕಡೆ ಹೆಚ್ಚು ಫೋಕಸ್ ಮಾಡಿ. ಎಸ್, ಈಗ ಮೀನರಾಶಿ ನಿಮಗೆ 6ನೇ ಮನೆಯಲ್ಲಿ, 6ನೇ ಮನೆಯ ಅಧಿಪತಿ ರವಿ ಜೊತೆಗೆ ಕೇತು ಬುಧ, ಒಟ್ಟು 3 ಗ್ರಹಗಳು ನಿಮ್ಮ ಶತ್ರುಗಳನ್ನು ಮಟ್ಟ ಹಾಕಲಿಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಯಾರೇ ಆಗಿರಲಿ, ಕೆಲಸ ಮಾಡುವ ಜಾಗದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ನಮ್ಮ ಗೃಹಿಣಿಯರಿಗೆ ನಿಮಗೆ ಕಿರುಕುಳ ಕೊಡೋವರನ್ನು ಗೆಲ್ಲೋದಕ್ಕೆ ಇದಕ್ಕಿಂತ ಬೇರೆ ಚಾನ್ಸ್ ಇನ್ನೊಂದು ಸಮಯ ಇಲ್ಲ. ಒಟ್ಟಾರೆ ಶತ್ರು ಹಂತಕರಾಗಿ ಈ 3 ಗ್ರಹಗಳು ಅವರದ್ದೇ ರೀತಿಯಲ್ಲಿ ಕೆಲಸ ಮಾಡಿ ನಿಮಗೆ ಜಯವನ್ನು ತಂದು ಕೊಡ್ತಾರೆ. ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತುಂಬ ಚೆನ್ನಾಗಿ ಮಾಡ್ತೀರಾ. ಆರೋಗ್ಯದಲ್ಲೂ ಕೂಡ ಒಂದಷ್ಟು ವೃದ್ಧಿ ಆಗುತ್ತೆ. ಆದರೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗಬಹುದು. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ನಿಮ್ಮ ದೇಹಕ್ಕೆ ರವಿ ಸ್ವಲ್ಪ ಚೈತನ್ಯವನ್ನು ಕೊಡ್ತಾರೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಬರುವಂತಹ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ದೇಹ ನಿಭಾಯಿಸುತ್ತೆ. ಬಟ್ ಸ್ಕಿನ್ ರಿಲೇಟೆಡ್ ಇಶ್ಯೂಸಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮಗೆ 7ನೇ ಮನೆಯಲ್ಲಿ ಶುಕ್ರ ನೀಚ, ಇದು ಗಂಡ ಹೆಂಡತಿಯ ನಡುವೆ ಮನಸ್ತಾಪ. ಸೊ ಪರಸ್ಪರ ದೂರ ಆಗಿಬಿಟ್ಟಿದ್ದೀರಾ, ಇಲ್ಲ ದೂರ ಆಗುವಂತಹ ಪ್ರಸಂಗಗಳು ಎದುರಾಗ್ತಾ ಇದೆ, ಕೋರ್ಟ್ ಕೇಸ್ ನಡೀತಾ ಇದೆ.
ಈಗ ಒಪ್ಪಂದ ಮಾಡ್ಕೊಳ್ಳಿ, ರವಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ, ನೀವು ಗೆಲ್ತೀರಾ. ಓಕೆ, ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಮೋಸ ಹೋಗಬಹುದು. ಗ್ರಾಹಕರ ಜೊತೆ ವರ್ತಿಸಬೇಕಾದ್ರೆ ತುಂಬ ಕೇರ್ಫುಲ್. ಸಾರ್ವಜನಿಕರ ಜೊತೆ ಮಾತನಾಡಬೇಕಾದ್ರೂ ತುಂಬ ಎಚ್ಚರಿಕೆ ಇರಲಿ, ಯಾಕೆಂದರೆ ಶುಕ್ರ ನೀಚನಾಗಿದ್ದಾರೆ. ಮದುವೆ ವಿಚಾರಗಳಲ್ಲೂ ಕೂಡ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ, ತಪ್ಪುಗಳು ಆಯ್ಕೆ ಆಗ್ಬೋದು. ಸೊ ಈ ಎಲ್ಲ ವಿಚಾರಗಳಲ್ಲೂ ಕೇರ್ಫುಲ್ ಆಗಿದ್ದರೆ ಮುಂದಿನ ವಾರವೂ ಕೂಡ ಆಗುವಂತಹ ನೆಗೆಟಿವಿಂದ ನಿಮ್ಮನ್ನು ನೀವು ತಪ್ಪಿಸ್ಕೊಳ್ಬಹುದು. ಇನ್ನು ಅದೇ ರೀತಿ ನಿಮ್ಮ 12ನೇ ಮನೆಯಲ್ಲಿ ರಾಹು, ಇದು ವಿಚಿತ್ರ ಕನಸುಗಳು, ನಿದ್ರೆ ಬರದ ದಿನಗಳು ಇನ್ನೂ ಸ್ವಲ್ಪ ದಿನ ಖಂಡಿತ ಇರುತ್ತೆ. ಬಟ್ ಯಾರ್ಯಾರು ವಿದೇಶಕ್ಕೆ ಕನೆಕ್ಟ್ ಆಗಿದ್ದೀರಾ, ಈ ಮೀಡಿಯಾ ಕ್ಷೇತ್ರದಲ್ಲಿದ್ದೀರಾ, ಆನ್ಲೈನ್ನ ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ಕುಜ, ಇದು ಭೂಮಿ ಖರೀದಿಗೆ, ವೆಹಿಕಲ್ ಖರೀದಿಗೆ, ಕೃಷಿ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗಲಿಕ್ಕೆ, ಈ ಥರದ ವಿಚಾರಗಳಿಗೆ ಸ್ವಲ್ಪ ವೇಗವನ್ನು ತಂದುಕೊಟ್ಟಿರುತ್ತೆ. ಬಟ್ ಮನೆಯಲ್ಲಿ ಸುಖದ ವಾತಾವರಣವನ್ನು ಕಡಿಮೆ ಮಾಡುತ್ತೆ. ಸಂಬಂಧಗಳ ನಡುವೆ ಈಗೋ ಕ್ಲಾಶಸ್ ಜಾಸ್ತಿ ಆಗುತ್ತೆ. ಸೊ ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕು. 5ನೇ ಮನೆಯಲ್ಲಿ ಗುರು, ಸೊ ಉಚ್ಚ ಸ್ಥಾನದಲ್ಲಿದ್ದಾರೆ. ಮಕ್ಕಳ ಬೆಳವಣಿಗೆ ನಿಮಗೆ ಗೌರವ ತಂದುಕೊಡ್ತಾ ಇದೆ. ಅವರ ಎಜುಕೇಷನ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಒಂದು ಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಇದ್ದೀರಾ. ಸೊ ಮದುವೆ ಲೆವೆಲ್ಗೆ ಹೋಗ್ತಾ ಇದೆ. ಹೊಸದಾಗಿ ವ್ಯಕ್ತಿಗಳು ಪರಿಚಯ ಆಗ್ತಾ ಇದ್ದಾರೆ, ಪ್ರೀತಿ ಪ್ರೇಮ ಚಿಗುರ್ತಾ ಇದೆ. ಹೂಡಿಕೆ ವಿಚಾರಗಳಲ್ಲೂ ಕೂಡ ತಪ್ಪು ಹೂಡಿಕೆಗಳನ್ನು ಮಾಡ್ತಾ ಇಲ್ಲ, ಭ್ರಮೆಯಿಂದ ಹೂಡಿಕೆಗಳನ್ನು ಮಾಡ್ತಾ ಇಲ್ಲ. ಶಾರ್ಟ್ಕಟ್ಟನ್ನು ನೀವು ಬಳಸ್ಕೊಂಡ್ರೆ ನಿಮ್ಮ ಲಗ್ನದಲ್ಲಿಯೇ ಶನಿ ಇರೋದ್ರಿಂದ ಅದು ಲಾಭ ಕೊಡೋದಿಲ್ಲ. ಶಾರ್ಟ್ ಟರ್ಮ್ ಯಾವುದೇ ಕಾರಣಕ್ಕೂ ನಿಮಗೆ ಲಾಭ ಕೊಡೋದಿಲ್ಲ. ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ, ಅದು ಡೆಫಿನೆಟ್ಲಿ ಲಾಭವನ್ನು ತಂದು ಕೊಡುತ್ತೆ. ಸೊ ಸೋಮಾರಿತನವನ್ನು ಬಿಡಿ, ತುಂಬ ಆ್ಯಕ್ಟಿವ್ ಆಗಿರಿ. ಶನಿನೂ ಕೂಡ ಅಲ್ಲಿ ಪಾಸಿಟಿವ್ ಆಗ್ತಾರೆ. ಸೊ ಇದರಿಂದ ಮುಂದಿನ ವಾರವೂ ಕೂಡ ನೀವು ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು ಡೆಫಿನೆಟಾಗಿ ಗಳಿಸ್ಕೊಳ್ಬಹುದು. ಇದಿಷ್ಟು ಮುಂದಿನ ವಾರದ ಭವಿಷ್ಯ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೊಳ್ಳೆ ವಿಚಾರಗಳೇ ಕಾದಿರಲಿ. ಆರೋಗ್ಯದ ಕಡೆ ಎಲ್ಲ ರಾಶಿಯವರು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಮುಂದಿನ ಜ್ಯೋತಿಷ್ಯದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.